ಎಲ್ರಿಗೂ ನಮಸ್ಕಾರ. ಇವತ್ತು ಬಹಳ ವಿಶೇಷವಾದ ದಿನ. ಕಾರಣ ಚೇತನ್ ಜಿ, ಇವತ್ತು ವಿಶೇಷವಾದ ದಿನ. ಕಾರಣ ಶಿಕ್ಷಕರ ದಿನಾಚರಣೆ. ಒಂದು ರೀತಿ ವೇದಿಕೆ ಮುಂಭಾಗದಲ್ಲಿ ಕುಳಿತಿರುವಂತಹ ಮಾಧ್ಯಮ ಮಿತ್ರರು ಕೂಡ ಸಿನಿಮಾ ರಂಗದವರ ಪಾಲಿಗೆ ಶಿಕ್ಷಕರೇ ಹೌದು. ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳಿ, ಚೆನ್ನಾಗಿ ಸಿನಿಮಾ ಮಾಡಿದಾಗ ಭೇಷ್ ಅಂತ ಬೆಂತಟ್ಟುವಂಥ ಪತ್ರಕರ್ತರು ಯಾರೆಲ್ಲ ವೇದಿಕೆ ಮುಂಭಾಗದಲ್ಲಿ ಕುಳಿತಿದ್ದೀರಾ, ತಮ್ಮೆಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಅವರಿವರೆನ್ನೋದೇ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ನಲ್ಮೆಯ ಮಾಧ್ಯಮ ಮಿತ್ರರೇ, ತಮಗೂ ಕೂಡ ದೈವ ಸಿನಿಮಾದ ಟೀಸರ್ ಲಾಂಚ್ ಇವೆಂಟ್ಗೆ ಪ್ರೀತಿಪೂರ್ವಕ ಸ್ವಾಗತ, ಸುಸ್ವಾಗತ. ನಾನು ದಿವ್ಯಾ ಆಲೂರು. ದೈವ ಅಂದ ಕೂಡಲೇ ನಮಗೆ ನೆನಪಾಗೋದು, ಓಹೋ ದೈವ ಭಕ್ತಿ ಇರುವಂತಹ ಒಂದು ಸಿನಿಮಾನ, ಡಿವೈನ್ ಫೀಲ್ ಇರ್ತಾ? ಖಂಡಿತ ಹೌದು. ಈ ಸಿನಿಮಾನಲ್ಲೂ ಕೂಡ ಡಿವೈನ್ ಜೊತೆಗೆ ಎಂಟರ್ಟೈನ್ಮೆಂಟ್ ಎಲ್ಲ ಮಾಸ್ ಎಲಿಮೆಂಟ್ಸ್ ಕೂಡ ಕೂಡ್ಕೊಂಡಿರುವಂತಹ ಸಿನಿಮಾ. ಹೊಸಬರ ತಂಡ ಒಂದು ಹೊಸ ಕಾನ್ಸೆಪ್ಟ್ನೊಂದಿಗೆ ನಿಮ್ಮ ಮುಂದೆ ಬರ್ತಿದ್ದಾರೆ. ಪಕ್ಕ ಒಂದು ದೇಸಿ ಕತೆ ಅಂತ ಹೇಳ್ತಾ ಆಶೀರ್ವಾದವನ್ನ ಮಾಡಬೇಕಾಗಿ ಸವಿನೀಯ ಪ್ರಾರ್ಥನೆ. ಎಲ್ಲರೂ ಸೇರಿ ಅಟ್ ಎ ಟೈಮ್ ದೈವ ಸಿನಿಮಾದ ಟೀಸರ್ ಲಾಂಚ್ ಅಥವಾ ಬಿಡುಗಡೆ ಅಂತ ಹೇಳೋ ಮೂಲಕ ಬಿಡುಗಡೆ ಆಗ್ತಿದೆ. ಇನ್ನೂ ಒಂದಿದೆ. ರೆಡಿ? ನೀವೆಲ್ಲರಿಗೂ ಡೈರೆಕ್ಟ್ ಮಾಡ್ತೀರಾ? ನಾನು ಡೈರೆಕ್ಟ್ ಮಾಡ್ಬೋದು. ರೆಡಿ? 1 2 3 ಗೋ. ದೈವ ಚಿತ್ರದ ಟೀಸರ್ ಲಾಂಚ್. ದಿಗ್ಗಜ ನಿರ್ದೇಶಕರು 5 ಜನ ತೊಡಗಿಸ್ಕೊಂಡಿರುವಂಥವ್ರು ಸಿನಿಮಾದಲ್ಲಿ ಬಂದು ಶುಭ ಹಾರೈಸಿದ್ದು ಒಂದು ಟ್ಯಾಲೆಂಟೆಡ್ ಟೀಮ್ಗೆ, ಇನ್ನು ಫ್ಲರಿಶ್ ಆಗ್ತಿರುವಂಥ ಟೀಮ್ಗೆ ಧನ್ಯವಾದಗಳು. ದಯಮಾಡಿ ವೇದಿಕೆ ಮುಂಭಾಗದಲ್ಲಿ ಕುಳಿತುಕೊಳ್ಬೇಕಾಗಿ ಕೋರಿಕೆ. ದೈವ ಸಿನಿಮಾದ ಟೀಸರ್ ನಾವೀಗ ನೋಡೋಣ. ಪ್ರೊಡ್ಯೂಸರು ಜಯಮ್ಮ ಪದ್ಮರಾಜ್ ಅಂತಿದೆ. ನೀವೇನು ಜಯರಾಜ್ ಆದ್ರಿ ಅಂತ. ಅಮ್ಮನಿಂದ ಜಯ ತಗೊಂಡು ಅಪ್ಪನಿಂದ ರಾಜ್ ತಗೊಂಡು ಸೇರಿಸ್ಕೊಂಡು ಅವರು ಮಂಜುನಾಥ್ ಜಯರಾಜ್ ಆಗಿದ್ದಾರೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಬೇಸಿಕ್ಲಿ MTech ಮಾಡಿರುವಂಥವರು ಶ್ರೀಯುತರು. ನಂತರ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ, ACS ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಒಂದಷ್ಟು ವರ್ಷಗಳು ಕಾರ್ಯನಿರ್ವಹಿಸಿದ್ರು ಕೂಡ ಓದೋ ಸಮಯದಲ್ಲಿಯೇ ರಂಗಭೂಮಿ ಕಡೆಗೆ ಸಾಕಷ್ಟು ಸೆಳೆತವಿತ್ತು. ಆಕ್ಟ್ ಕೂಡ ಮಾಡ್ತಾ ಇದ್ರು, ಅದು ಬಿಟ್ಟಿಲ್ಲ. ಕೊನೆಗೂ ಗುರು ವೃತ್ತಿಗೆ ವಿದಾಯ ಹೇಳಿ ಆಕ್ಟ್ ಮಾಡೋದಕ್ಕೆ, ನಿರ್ದೇಶನ ಮಾಡೋದಕ್ಕೆ ಬಂದಿದ್ದು. ರವಿ ಶ್ರೀವತ್ಸ್ ಅವರ ಗಡಿಯಲ್ಲಿ 7-8 ವರ್ಷಗಳ ಕಾಲ ದುಡಿದಿದ್ದಾರೆ ಕೂಡ. ಆ ಅನುಭವ ಇದೆ. ಹಾಗಾಗಿ ಅದು ತೆರೆ ಮೇಲೆ ಕಾಣ್ತಿದೆ. ದೈವ ನಿಮ್ಗೆ ಒಳ್ಳೇದ್ ಮಾಡಿ. ದೈವ ಸಿನಿಮಾ ಮುಖೇನ ಇವರು ಕೂಡ ಗುರುಸ್ಥಾನದಲ್ಲೇ ಇದ್ದವರು. ಸೊ ನಿಮ್ಗೆ ಶಿಕ್ಷಕರ ದಿನಾಚರಣೆ ಹಾರ್ದಿಕ ಶುಭಾಶಯಗಳು. ಓವರ್ ಟು ಯು ವಿಜಯ್. ಸ್ವಲ್ಪ ಮುಂದೆ ಒಂದು ಸ್ಟೆಪ್. ಎಲ್ರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಇವತ್ತು ನಮ್ಮ ದೈವ ಟೀಸರ್ ಲಾಂಚ್ಗೆ ಬಂದಿರತಕ್ಕಂಥ ಗಣ್ಯರು, ಮಾಧ್ಯಮ ಮಿತ್ರರು ಹಾಗೆ ನನ್ನ ಹಿತೈಷಿಗಳಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ನಾನು ಬರ್ಮಾಡ್ಕೊಳ್ತೀನಿ. ಹಾಗೆ ನಮ್ಮದು ಟೀಸರ್ ನೋಡಿದ್ದೀರಾ. ದೈವ ಸಿನಿಮಾ ಟೈಟ್ಲ್ ಹೇಳೋ ಹಂಗೆ ಒಂದು ದೇವ್ರನ್ನ ಇಟ್ಕೊಂಡು, ಅಂದರೆ ಆ್ಯಕ್ಚುಲಿ ನಾನಿಲ್ಲಿ ಯಾವುದನ್ನು ನಾನು ತೊಗೊಂಡಿದ್ದೆ, ಯೂಶ್ವಲಿ ನನಗೆ ಶಿವ ಅಂದರೆ ಭಾಳ ಇಷ್ಟ. ನಾನು ಶಿವ ಭಕ್ತ. ಅದರಿಂದ ನಾನು ಕಾಲಭೈರವನ್ನ ಇಟ್ಕೊಂಡು, ನಮ್ಮ ಕಾಲಭೈರವಗಳಲ್ಲಿ ಈ ಜೋಗಿ ಅನ್ನೋ ಒಂದು ಕ್ಯಾರೆಕ್ಟರ್ ಬರುತ್ತೆ, ಆ ಜೋಗಿ ಕ್ಯಾರೆಕ್ಟರ್ನ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದೀನಿ. ಬಟ್ ಇದು ಫುಲ್ಲಿ ಕಮರ್ಷಿಯಲ್. ಡಿವೈನ್ ಟಚ್ ಇದ್ರೂ ಕೂಡ ಇದು ಫುಲ್ಲಿ ಕಮರ್ಷಿಯಲ್ ಮೂವಿ. ಹಾಗೆ ಮೊದಲಿಗೆ ಫಸ್ಟು ನಮ್ಮ ಗಣ್ಯರನ್ನ ಬರ್ಮಾಡ್ಕೊಳ್ತೀನಿ. ನಮ್ಮ ಗುರು ದೇಶಪಾಂಡೆ ಸರ್ ನಿರ್ದೇಶಕರು, ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ಬನ್ನಿ ಸರ್. ಗುರು ದೇಶಪಾಂಡೆ ಸರ್ ಅಂದ ತಕ್ಷಣ ನೆನಪು ಬರೋದು ನನಗಂತೂ ರಾಜಾವಲಿ ಸಿನಿಮಾ. ಯಶ್ ಸರ್ಗೆ ಮಾಡಿರೋಂಥ ರಾಜಾವಲಿ ಸಿನಿಮಾ ನನಗೆ ಆ್ಯಕ್ಚುಲಿ ಯಶ್ ಸರ್ಗೆ ಒಂದು ಬ್ರೇಕ್ ಒನ್ ಆಫ್ ದ ಬಿಗ್ಗೆಸ್ಟ್ ಮೂವಿ ರಾಜಾವಲಿ. ಆ್ಯಂಡ್ ಈವನ್ ಅದರ ಲುಕ್ ಆಗಲಿ ಪ್ರತಿಯೊಂದು ನನಗೆ ಭಾಳ ಇಷ್ಟ. ಗುರು ದೇಶಪಾಂಡೆ ಸರ್ ಗೊತ್ತು ನಿಮಗೆ,
ಡೈರೆಕ್ಟರ್, ಪ್ರೊಡ್ಯೂಸರ್ ಆ್ಯಂಡ್ ಆಲ್ಸೋ ಡಿಸ್ಟ್ರಿಬ್ಯೂಟರ್. ಹಾಗೂ ಜಿ ಅಕಾಡೆಮಿ ಅನ್ನೋ ಒಂದು ಸಂಸ್ಥೆ ಕೂಡ ಇದೆ. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ಅವರು ಲಾಸ್ಟ್ ಜೆಂಟಲ್ಮನ್ ಮೂವಿ ನನಗೆ ಭಾಳ ಇಷ್ಟ. ಅದಕ್ಕೆ ಪ್ರಜ್ವಲ್ ದೇವರಾಜ್ಗೆ ಸ್ಟೇಟ್ ಅವಾರ್ಡ್ ಕೂಡ ಬಂತು. ಅದ್ರ ಡೈರೆಕ್ಟ್ರು ಕೂಡ ನಮ್ಮ ಜಡೇಶ್ KMP ಸರ್ ಇಲ್ಲೇ ಇದ್ದಾರೆ. ಸರ್ ಜಡೇಶ್ KMP ಸರ್ನೂ ಬರ್ಮಾಡ್ಕೊಂಡು ಬನ್ನಿ ಸರ್. ಹಾಂ, ಓಕೆ. ಜಡೇಶ್ ಸರ್ ಅವರು ಔಟ್ಲುಕ್ ನೋಡೋದಾದ್ರೆ ತುಂಬ ಸೈಲೆಂಟು ಬಟ್ ವೆರಿ ಟ್ಯಾಲೆಂಟೆಡ್. ಅವ್ರದ್ದು ಲ್ಯಾಂಡ್ ಲಾರ್ಡ್ ಸಿನಿಮಾ ಕೂಡ ಬರ್ತಾರೆ, ಅದಕ್ಕೂ ಆಲ್ ದ ಬೆಸ್ಟ್. ಆ್ಯಂಡ್ ಗುರು ಶಿಷ್ಯರು ಕೂಡ ನೋಡಿದ್ದೀನಿ, ಅದು ತುಂಬ ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ನಮ್ಮ ಚೇತನ್ ಸರ್ ಅವರು ಭರ್ಜರಿ ಚೇತನ್ ಸರ್ ಅಂತಲೇ ಫೇಮಸ್ಸು. ಥ್ಯಾಂಕ್ ಯು. ಚೇತನ್ ಸರ್ದು ಬಹದ್ದೂರು, ಭರ್ಜರಿ ಸಿನಿಮಾಗಳು ಭಾಳ ಇಷ್ಟ. ಅದ್ರ ಜೊತೆಗೆ ಅವ್ರಿಗೆ ಇದಕ್ಕಿಂತ ನನಗೆ ಅವ್ರು ಆ್ಯಸ್ ಎ ಡೈರೆಕ್ಟರ್ಗೆ ನನಗೆ ಲಿರಿಕ್ಸ್ ಅವ್ರದ್ದು ಭಾಳ ಇಷ್ಟ. ಅವರು ಬರೆದಿರೋಂಥ ಸಾಂಗ್ಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಸೂಪರ್ ಹಿಟ್ ಸಾಂಗ್ಸೇ. ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಮಾಡ್ಕೊಡ್ತೀನಿ. ಆ್ಯಂಡ್ ನೆಕ್ಸ್ಟ್ ನಮ್ಮ ಹರಿ ಸಂತೋಷ್ ಸರ್. ಆ್ಯಕ್ಚುಲಿ ಅವ್ರದ್ದು ಸಿನಿಮಾನ ವೆಲ್ಕಮ್ ಅಷ್ಟೇ ಸರ್. ಅವ್ರದ್ದು ನಾನು ಅಲೆಮಾರಿ ಸಿನಿಮಾ ನನ್ನ ಕಾಲೇಜ್ ಟೈಮಲ್ಲಿ ಥಿಯೇಟ್ರಲ್ಲಿ ನೋಡಿದ್ದೆ. ಅವ್ರದ್ದು ಮತ್ತು ಅವರು ಬೈಟು ಲವ್ ಕೂಡ ನೋಡಿದ್ದೀನಿ. ಅವರು ಒನ್ ಆಫ್ ದ ಬೆಸ್ಟ್ ಡೈರೆಕ್ಟರ್ ಇನ್ ಅವರ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಆ್ಯಂಡ್ ಇನ್ನೊಂದು ಏನಂದರೆ, ಇವತ್ತು ಟೀಚರ್ಸ್ ಡೇ ದಿನ ಇವರೆಲ್ಲ ದೊಡ್ಡ ನಮ್ಮ ಇಂಡಸ್ಟ್ರೀಲಿ ನಮ್ಮಂಥ ಚಿಕ್ಕ ಡೈರೆಕ್ಟರ್ಸ್ಗೆ ಗುರುಗಳಿದ್ದಂಗೆ ಶಿಕ್ಷಕರ ದಿನಾಚರಣೆ ದಿನ ಇವರೆಲ್ಲ ಬಂದು ನಮ್ಮ ಸಿನಿಮಾಗೆ ಹಾರೈಸ್ತಾ ಇರೋದು ನಮಗೆ ತುಂಬ ಬ್ಲೆಸ್ಸಿಂಗ್ಸ್ ಆ್ಯಂಡ್ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಆಲ್ಸೋ ನಮ್ಮ ನಿರ್ದೇಶಕರ ಸಂಘದ ಅಧ್ಯಕ್ಷ ವಿಶ್ವನಾಥ್ ಸರ್ ಕೂಡ ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊತೀನಿ. ಓಕೆ, ಟೀಸರ್ ಏನು ಅನಿಸ್ತಂತ ನಮ್ಮ ಗುರುಗಳ ಸ್ಥಾನದಲ್ಲಿರುವಂಥ ಎಲ್ಲ ಡೈರೆಕ್ಟರ್ಸ್. ಆ್ಯಂಡ್ ಇನ್ನೊಂದು ನನಗೆ ಪರ್ಸ್ನಲಿ ಏನು ಖುಷಿ ಅಂದರೆ, ಡಾಕ್ಟರ್ ರಾಜ್ಕುಮಾರ್ ಸರ್ ಹೇಳಿದ್ದಾರೆ ನಿರ್ದೇಶಕರು ಸರಸ್ವತಿ ಪುತ್ರರು ಅಂತ. ಈ ಎಲ್ಲ ಸರಸ್ವತಿ ಪುತ್ರರ ಮುಂದೆ ನಂದು ಫಸ್ಟ್, ಆ್ಯಕ್ಚುಲಿ ಈ ಮೂವಿದು ಫಸ್ಟ್ ಪ್ರೆಸ್ ಮೀಟ್ ಇದು. ಈ ಪ್ರೆಸ್ ಮೀಟ್ ನನ್ನ ಟೀಸರ್ ಲಾಂಚ್ ಆಗ್ತಾ ಇರೋದು ನನಗೆ ತುಂಬ ಖುಷಿ ಇದೆ. ಆ್ಯಂಡ್ ಇನ್ನೊಂದು ನಮ್ಮ ಗುರುಗಳಾದಂಥ ರವಿ ಶ್ರೀವತ್ಸ ಅವರು ಬರಬೇಕಾಗಿತ್ತು, ಕಾರಣಾಂತರಗಳಿಂದ ಹೆಲ್ತ್ ಇಶ್ಯೂ ಇರೋದ್ರಿಂದ ಅವರು ಬರೋಕ್ಕಾಗಿಲ್ಲ. ಎನಿವೆ, ನನಗೆ ಹರೀಶ್ ಸರ್ ಆಗಲಿ, ಜಡೇಶ್ ಸರ್ ಆಗಲಿ, ಗುರು ಸರ್ ಆಗಲಿ, ಚೇತನ್ ಸರ್ ಆಗಲಿ ಬಂದಿರೋದು ನಂಗೆ ಭಾಳ ಖುಷಿ. ಯಾಕಂದರೆ ಒಬ್ಬ ಡೈರೆಕ್ಟ್ರಿಗೆ ಡೈರೆಕ್ಟರ್ಸ್ ವ್ಯಾಲ್ಯೂ ಗೊತ್ತಿರುತ್ತೆ. ಆ್ಯಂಡ್ ಎಲ್ಲ ಸರಸ್ವತಿ ಪುತ್ರರೇ. ಆ್ಯಂಡ್ ಇವನ್ ದಟ್ಟು ಟುಡೇ ಇಸ್ ಎ ಟೀಚರ್ಸ್ ಡೇ. ಅದರಿಂದ ನನಗೆ ತುಂಬ ಖುಷಿ ಇದೆ. ಟೀಚರ್ ಏನು ಅನಿಸ್ತು ಅಂತ ನಮ್ಮ ಗುರುಗಳ ಸ್ಥಾನದಲ್ಲಿರುವಂಥ ಎಲ್ಲರೂ ಮಾತಾಡ್ತಾರೆ. ಪ್ರೊಡ್ಯೂಸರು, ಡಿಸ್ಟ್ರಿಬ್ಯೂಟರು ಎಲ್ಲ ಗೊತ್ತಿದೆ. ಎಲ್ರಿಗೂ ನಮಸ್ಕಾರ. ದೈವ MJ ಅವರು ನನಗೆ ಹೆಚ್ಚು ಪರಿಚಯ ಇಲ್ಲ, ಅವ್ರ ಬಗ್ಗೆ ಹೆಚ್ಚು ತಿಳ್ಕೊಂಡಿಲ್ಲ, ನನಗೆ ಸಾರಿ. ನಮ್ಮ ಮಂಜುನಾಥ್ ಅವ್ರು ಕರೆದರು. ಇಲ್ಲಿ ಬಂದ ಮೇಲೆ ಅವರು ಟೀಸರ್ ನೋಡಿದ ಮೇಲೆ ಅವ್ರ ಪರಿಚಯ ಮತ್ತು ಬಗ್ಗೆ ಗೊತ್ತಾಗ್ತದೆ. ಒಂದು ಮೋಸ್ಟ್ಲಿ ಒಂದು ಹಳ್ಳಿ ಸೊಗಡಿನಲ್ಲಿ ಮಾಡ್ತಾ ಇರುವಂಥ ಒಂದು ಸಿನಿಮಾ. ಹೊಸಬ್ರು ಬರಬೇಕಪ್ಪ ಅಂತಂದರೆ ನಾನು ಯಾವಾಗಲೂ ಒಂದೇ ಹೇಳೋದೇನೆಂದರೆ, ನಿಮ್ಮ ಲೈಫಲ್ಲಿ ತುಂಬ ವಿಷಯಗಳನ್ನು ನಡೆದಿರುತ್ತೆ. ನಿಮ್ಮ ಒಂದು ಜರ್ನಿಯಲ್ಲಿ ನೀವು ನೋಡಿರುವಂಥ ಕಾಲೇಜು, ಇಲ್ಲ ನೀವು ನೋಡಿರುವಂಥ ಊರು, ನಿಮ್ಗೆ ಗೊತ್ತಿರುವಂಥ ಪಾತ್ರಗಳು, ನಿಮ್ಮ ಸುತ್ತಮುತ್ತಲೇ ಇರುವಂಥ ಎಷ್ಟೋ ಪಾತ್ರಗಳು ನಿಮ್ಮ ಜೊತೆ ಜರ್ನಿ ಮಾಡಿರ್ತಾರೆ. ಅದ್ರ ಬಗ್ಗೆ ಹೆಚ್ಚು ಗೊತ್ತಿರುತ್ತೆ. ಅವ್ರು ಹೆಂಗೆ ಬಿಹೇವ್ ಮಾಡ್ತಾರೆ, ಅವ್ರು ಹೆಂಗಿರ್ತಾರೆ, ಅವ್ರು ಹೆಂಗೆ ಬದುಕ್ತಾ ಇರ್ತಾರೆ, ಅದ್ರ ಬಗ್ಗೆ ಹೆಚ್ಚು ಗೊತ್ತಿರುತ್ತೆ. ಮೋಸ್ಟ್ಲಿ ಅದನ್ನೆಲ್ಲ ಇಟ್ಕೊಂಡು ಮೋಸ್ಟ್ಲಿ ಆ ಪಾತ್ರಗಳ ಜೊತೆಗೆ ಇವರು ಒಂದು ಕಮರ್ಷಿಯಲ್ ಸಿನಿಮಾ ಮಾಡಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಇಂಟ್ರೆಸ್ಟಿಂಗ್ ಇದೆ. ಒಳ್ಳೇದಾಗಲಿ ಇಡೀ ಟೀಮ್ಗೆ. ಮೋಸ್ಟ್ಲಿ ನೀವೇ ಪ್ರೊಡ್ಯೂಸರ್ ಇರ್ತೀವಿ, ಮನೆಯವರೇ ದುಡ್ಡು ಹಾಕಿ ಸಿನಿಮಾ ಮಾಡಿದ್ದಾರೆ. ಹೆಚ್ಚು ಜನಕ್ಕೆ ರೀಚ್ ಆಗಲಿ, ಹೆಚ್ಚು ಜನಕ್ಕೆ ರೀಚ್ ನೀವು ಮಾಡಿ, ಒಳ್ಳೇದಾಗಲಿ ಈ ಸಿನಿಮಾ ಮೂಲಕ ಎಲ್ಲರಿಗೂ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಶಿಕ್ಷಕರ ದಿನಾಚರಣೆ ಶುಭಾಶಯಗಳು. ಮೊದಲಿಗೆ ಕಂಗ್ರಾಟ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ MJ ಅವ್ರಿಗೆ. ಯಾಕಂತಂದರೆ ಒಂದು ಸಿನಿಮಾ ನಿರ್ದೇಶನ ಮಾಡೋದು ಬಹಳ ಕಷ್ಟವಾದಂಥ ಸವಾಲಿನ ವಿಷಯ ಅಂತ ಅನ್ಬೋದು. ಅದು ಎಸ್ಪೆಷಲಿ ಡೆಬ್ಯೂ ಡೈರೆಕ್ಟರ್ಗೆ. ಯಾಕಂದರೆ ಭಾಳಷ್ಟು ಕಲಾವಿದರು ಇರ್ತಾರೆ, ತಂತ್ರಜ್ಞರು ಇರ್ತಾರೆ. ಅವರು ತಲೆಯಲ್ಲಿರೋ ಅಂಥದ್ದನ್ನ ಪೇಪರ್ ಮೇಲೆ ಬರ್ಕೊಂಡಿರೋ ಅಂಥದ್ದನ್ನ ಸ್ಕ್ರೀನಲ್ಲಿ ತೆಗಿಬೇಕಾದ್ರೆ ಭಾಳಷ್ಟು ಸವಾಲುಗಳಿರುತ್ತೆ. ಸೊ ಅದನ್ನು ಟೀಸರ್ ನೋಡಿದ್ರೆ ತುಂಬ ಪ್ರಾಮಿಸಿಂಗ್ ಅಂತ ಅನಿಸುತ್ತೆ. ಅದಕ್ಕೆ ಮೊದಲು ಅವ್ರಿಗೆ ನಾನು ಕಂಗ್ರಾಟ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ.
ಆ್ಯಂಡ್ ಅದ್ರ ಜೊತೆಗೆ ನಿರ್ದೇಶಕನ ಒಂದು ನಿರ್ದೇಶನದ ಜವಾಬ್ದಾರಿ ಜೊತೆಗೆ ನಾಯಕ ನಟನಾಗೂ ಕೂಡ ಅಭಿನಯಿಸಿದ್ದಾರೆ. ಅದು ಕೂಡ ಒಂದು ಅಚೀವ್ಮೆಂಟೇ. ಯಾಕಂತಂದರೆ ಪ್ರತಿ ಸೀನಲ್ಲೂ ಅದನ್ನು ನಿರ್ದೇಶನ ಮಾಡಬೇಕಾದ್ರೆ ಇದು ಓಕೆ ಶಾಟ್, ಇದು ಸೂಪರ್ ಅನ್ನೋ ಥರ ಇರುತ್ತೆ. ಆದರೆ ಆ್ಯಕ್ಟಿಂಗ್ ಮಾಡಬೇಕಾದ್ರೆ ಅದನ್ನು ಕೂಡ ಇವರು ಓಕೆ ಮಾಡಿಕೊಂಡು ಈ ಕಡೆ ನಿರ್ದೇಶನದ ಜೊತೆಗೆ ಅಭಿನಯನೂ ಮಾಡೋದು ನಿಜವಾಗ್ಲೂ ದೊಡ್ಡ ಸವಾಲು. ಟ್ರೈಲರ್ ನೋಡಿದಾಗ ಅಂತಂದರೆ ವಿಜುವಲ್ಸ್ನ ನೋಡಿದಾಗ ತುಂಬ ಪ್ರಾಮಿಸಿಂಗ್ ಅಂತ ಅನಿಸುತ್ತೆ. ಹಳ್ಳಿ ಸೊಗಡಿನ ಕತೆ, ಯಾವುದೋ ಒಂದು ಹೋರಾಟದ ಕತೆ ಅಂತ ಅನಿಸುತ್ತೆ. ಆ್ಯಂಡ್ ನನಗೆ ತುಂಬ ಇಷ್ಟ ಆಗಿದ್ದು ದೈವ ಅನ್ನೋಂಥ ಟೈಟ್ಲು. ಯೂಶ್ವಲ್ ಆಗಿ ದೊಡ್ಡವ್ರು ಹೇಳ್ತಾ ಇರ್ತಾರೆ, ನಾವೇನೇ ಕೆಲಸ ಮಾಡಿದ್ರು ದೇವ್ರದ್ದೊಂದು ಆಶೀರ್ವಾದ ಇರಬೇಕು ಅಂತ. ಯಾಕಂತಂದರೆ ಭೂಮಿ ಮೇಲೆ ತುಂಬ ಗಿಡಗಳು ಮರಗಳು ಇಡುತ್ತೆ, ಬಟ್ ಎಲ್ಲವೂ ಕೂಡ ಹೂ ಬಿಡಲ್ಲ ಅಂತ. ಹೂ ಬಿಡೋ ಅಂಥದ್ದೆಲ್ಲ ಕಾಯಿ ಆಗಲ್ಲ ಅಂತ. ಕಾಯಿ ಆಗೋ ಅಂಥದ್ದೆಲ್ಲವೂ ಕೂಡ ಹಣ್ಣಾಗಲ್ಲ ಅಂತ. ಹಣ್ಣಾಗ ಅಂಥದ್ದು ಕೂಡ ಎಷ್ಟೋ ಕೊಳ್ತೋಗ್ಬಿಡಿದ್ರೆ ಆದರೆ ಎಲ್ಲೋ ಒಂದು 4 ಹಣ್ಣು ದೇವರ ಒಂದು ದೇವಸ್ಥಾನದ ಗರ್ಭಗುಡಿ ತಲುಪಿ ಒಂದು ಪ್ರಸಾದ ಆಗುತ್ತೆ ಅಂತ. ಅಂದರೆ ಬಹಳಷ್ಟು ನಾವೇನೇ ಎಫರ್ಟ್ ಹಾಕಿ ಏನೇ ಮಾಡಿದ್ರು ದೇವ್ರದೊಂದು ಆಶೀರ್ವಾದ, ಬ್ಲೆಸ್ಸಿಂಗ್ಸ್ ಇರಬೇಕು ಅಂತ. ಅದನ್ನು ತುಂಬ ಜನ ಟೈಮ್ ಅಂತಾರೆ, ತುಂಬ ಜನ ಅದೃಷ್ಟ ಅಂತಾರೆ, ತುಂಬ ಜನ ದೇವ್ರ ನಂಬೋದು ದೇವ್ರದೊಂದು ಬ್ಲೆಸ್ಸಿಂಗ್ಸ್ ಅಂತಾರೆ. ಸೊ ಆ ಥರದ ಒಂದು ದೇವರ ಆಶೀರ್ವಾದ ಈ ದೈವ ಸಿನಿಮಾಗೆ ಸಿಗಲಿ ಅಂತ ನನ್ನ ಕಡೆಯಿಂದ ಹಾರೈಸ್ತೀನಿ. ಈ ಒಂದು ಸಿನಿಮಾದಲ್ಲಿ ಅಭಿನಯಿಸಿರೋಂಥ ಎಲ್ಲ ಕಲಾವಿದರುಗಳಿಗೆ, ಎಲ್ಲ ತಂತ್ರಜ್ಞರಿಗೆ ಶುಭವಾಗಲಿ. ಆಲ್ ದ ವೆರಿ ಬೆಸ್ಟ್. ಈ ಒಂದು ಟೀಮ್ನ ಸಪೋರ್ಟ್ ಮಾಡಿ ಅಂತ ನನ್ನ ಕಡೆ ಕೇಳ್ತೀನಿ. ಧನ್ಯವಾದ. ಇನ್ನು ನಮ್ಮ ಜಡೇಶ್ ಅವರು. ಜಡೇಶ್ ಸರ್. ಎಲ್ರಿಗೂ ನಮಸ್ಕಾರ. ಇದೊಂದು ದೈವ ಮಣ್ಣಿನ ಕತೆ ಅಂತಲೇ ಹೇಳ್ಬೋದು. ಇತ್ತೀಚೆಗೆ ಕನ್ನಡದಲ್ಲಿ ಮಣ್ಣಿನ ಕತೆ ಬರ್ತಾ ಇದ್ದಾವೆ, ಅದು ತುಂಬ ಖುಷಿ ವಿಚಾರ. ಎಮ್ ಜೆ ಅವರು ನನಗೆ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು. ಎಸ್ಪೆಷಲಿ ದೈವ ಕ್ಯಾರೆಕ್ಟರ್ ಈ ಪಾತ್ರದಲ್ಲಿ ಬಂದಾಗ ಒಂದು ಎನರ್ಜಿ ಇತ್ತು. ಸೊ ಒಬ್ಬ ಒಳ್ಳೆಯ ನಟನಾಗಿ ನನಗೆ ಇದರಲ್ಲಿ ಗುರ್ಸ್ಕೊಳ್ತಾರೆ ಅಂತ ಒಂದು ನಂಬಿಕೆ ಇದೆ. ಸೊ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಸೈಲೆಂಟ್ ಕಮ್ಮಿ ಮಾತಾಡೇ ಹೋಗ್ಸಿದ್ರು. ಎನಿವೇಸ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಇರುವಿಕೆಯೇ ನಮಗೆ ಭಾಳಷ್ಟು ಒಂದು ದೊಡ್ಡ ಸಪೋರ್ಟ್. ಇನ್ನೂ ಸಂತೋಷ. ಎಲ್ಲರಿಗೂ ನಮಸ್ಕಾರ. ಟೀಸರ್ ತುಂಬ ಪ್ರಾಮಿಸಿಂಗ್ ಆಗಿದೆ. ಚೇತು ಹೇಳ್ದಂಗೆ ವಿಜುವಲ್ ಇಂಪ್ಯಾಕ್ಟು ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ನನಗೂ ಮಂಜಣ್ಣ ಕರೆದಾಗ ನಾನು ಆಯ್ತು ಬರ್ತೀನಿ ಅಂತ ಅಂದೆ. ಸೊ ಇಲ್ಲಿಗೆ ಬಂದಮೇಲೆ ಈ ಸಿನಿಮಾ ಬಗ್ಗೆ ನನಗೆ ಡೀಟೇಲ್ ಗೊತ್ತಾಗಿದ್ದು. ಯೂಶ್ವಲಿ ಆ್ಯಕ್ಚುಲಿ ನಾವೆಲ್ಲ ತುಂಬ ಬ್ಲೆಸ್ಸಡ್ ಅನ್ಸುತ್ತೆ. ಯಾಕಂದರೆ ನಾನು ಬಂದು 12-13 ವರ್ಷ ಆಯಿತು. ಮನು ಸರ್ ಆಗಲಿ, ಮೋಕ್ಷೇಂದ್ರ ಅವರು, ಎಲ್ಲರೂ ಇಡೀ ಪ್ರೆಸ್ ಫ್ಯಾಮಿಲಿ ಯಾವತ್ತೂ ನಮ್ಮನ್ನ ಗುರುಗಳ ಸ್ಥಾನದಲ್ಲಿ ನಿಂತೆ ತಪ್ಪು ಮಾಡಿದಾಗ ಹೇಳಿ ಚೆನ್ನಾಗಿ ಮಾಡಿದಾಗ ಶಬಾಷ್ ಅಂದು ಬೆಳೆಸ್ಕೊಂಡು ಬಂದಿದ್ದಾರೆ. ಬಟ್ ಇತ್ತೀಚೆಗೆ ಏನಾಗ್ತಾಯಿದೆ, ತುಂಬಾ ಒಂಚೂರು ಏನಂತಾರೆ ಕಮರ್ಷಿಯಲ್ ಆ್ಯಂಗಲ್ ಬಂದು ಹೊಸಬ್ರಿಗೆ ಅವ್ರ ಸಿನಿಮಾ ಏನು ಮಾಡಿದ್ದಾರೆ ಇಟ್ಟ ಜನ ಡಿಸೈಡ್ ಮಾಡ್ತಾರೆ. ಬಟ್ ಅವ್ರಿಗೆ ಸಪೋರ್ಟ್ ಅಂತ ಅಂದರೆ ಎಕ್ಸಾಂಪಲ್ಗೆ ಹೊಸಬ್ರು ಅಂದರೆ ಯಾರು ಸಡನ್ನಾಗಿ ಬಂದು ಅಗ್ರೆಸಿವ್ ಆಗಿ ಏನು ಹೆಲ್ಪ್ ಮಾಡ್ತಾ ಇಲ್ಲ. ಅದಾಗಬೇಕು ಅಂತ ನಾನು ಕೇಳ್ಕೊತೀನಿ. ಯಾಕಂದರೆ ಎಲ್ಲರೂ ನಾವೆಲ್ಲ ಒಂದಿನ ಹೊಸಬ್ರೇನೆ. ಯೂಶ್ವಲಿ ಎಮ್ ಜೆ ಅವರು ಸ್ಟೋರಿ, ಡೈರೆಕ್ಷನ್ನು, ಹೀರೋ, ದುಡ್ಡು ಕೂಡ ಅವರೇ ಹಾಕಿದ್ದಾರೆ. ಅಂದರೆ ತುಂಬ ನೊಂದಿರೋರೇ ಈ ಥರದ್ದೊಂದು ನಿರ್ಧಾರ ತಗೊಳ್ಳೋದು. ನಾನು ಅಬ್ಸರ್ವ್ ಮಾಡಿದಂಗೆ ತುಂಬ ಟ್ರೈ ಮಾಡಿರ್ತಾರೆ, ಹೀರೋ ಆಗೋಕ್ಕಾಗಿರಲ್ಲ. ತುಂಬ ಟ್ರೈ ಮಾಡಿರ್ತಾರೆ, ಡೈರೆಕ್ಟರ್ ಆಗೋಕ್ಕಾಗಿರಲ್ಲ. ಸೊ ಅವಾಗ ತಗೊಳ್ಳೋ ನಿರ್ಧಾರ ಏನು ಅಂದರೆ ನಮ್ಮ ಹತ್ರ ಇರೋ ದುಡ್ಡಲ್ಲಿ ನಾವೇ ಪ್ರೂವ್ ಮಾಡ್ಕೊಳ್ಳೋಣ ಅಂತ. ಸೊ ಯೂಶ್ವಲಿ ಅವ್ರು ಎಲ್ಲಿ ಕೆಲಸ ಕಲ್ತಿದ್ದಾರೆ ಅದೆಲ್ಲ ಅಲ್ಲಿಂದ ಆಚೆ ಬರೋವ್ರಿಗೂ ಅಷ್ಟೇ ನಿಮ್ಗೆ ಯೂಸ್ ಆಗುತ್ತೆ. ಇನ್ಮೇಲೆ ನೀವು ಗುರುಗಳು ನೀವು ಮಾಡೋ ಸಿನಿಮಾನೇ ಅದೇ ನಿಮಗೆಲ್ಲ ಹೇಳ್ಕೊಡುತ್ತೆ. ಏನು ತಪ್ಪು ಮಾಡಿದ್ಯಾ, ಏನು ಮಾಡಬೇಕು ಅಂತ. ಈ ಸಲ ಬಿಡಬೇಡಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ವೇದಿಕೆ ಮೇಲಿರುವಂಥ ಎಲ್ಲ ನಿರ್ದೇಶಕರಿಗೆ ನನ್ನ ವಂದನೆಗಳು. ಕಲ್ಪವೃಕ್ಷ ಕ್ರಿಯೇಷನ್ಸ್ ನಲ್ಲಿ ತಯಾರಾದಂಥ ದೈವ ಸಿನಿಮಾ ಅಂದ ತಕ್ಷಣ ಆಲ್ಮೋಸ್ಟ್ ನಮಗೆಲ್ಲ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ದೈವ ಬಲ ಇರಲೇಬೇಕು. ಆ ಹೆಸರು ನೋಡಿದ ತಕ್ಷಣವೇ ಚೇತನ್ ಅವ್ರು ಹೇಳಿದ್ರು, ದೈವ ಅನ್ನೋದೊಂದು ಪವರ್ಫುಲ್, ಅಂದರೆ ನಮಗೂ ಕೂಡ ಒಂದು ಬಲ ಇದ್ದ. ಬಟ್ ನನಗೆ ಮಂಜುನಾಥ್ ಜಯರಾಜ್ ಅವರು ಫಸ್ಟು ಡೈರೆಕ್ಷನ್ ಅಂತ ಹೇಳಿದ್ರು, ಫೋನ್ ಮಾಡಿದಾಗ ಡೈರೆಕ್ಷನ್ ಅಂತ ಹೇಳಿದ್ರು. ಇಲ್ಲಿ ನೋಡಿದ್ರೆ ಹೀರೋ ಫಸ್ಟು ಸಿನಿಮಾ ಡೈರೆಕ್ಷನ್ ಅಂತ ಖಂಡಿತವಾಗಿಯೂ ನಿಮ್ಮ ಟೀಸರ್ ನೋಡಿದಾಗ ನಮಗೆ ಅನ್ಸಲ್ಲ. ತುಂಬ ಚೆನ್ನಾಗಿ ಮಾಡಿಸಿ. ಒಂದು ಆ್ಯಕ್ಷನ್ಗಳು ಇರ್ಬೋದು ಅಥವಾ ಅಲ್ಲಿ ಸೆಂಟಿಮೆಂಟ್ ಏನು ಸನ್ನಿವೇಶ ಇದೆ
ಕೆಲವೇ ಚಿತ್ರಿಕೆಗಳು ಇದ್ದರೂ ಕೂಡ ನಿಮ್ಮ ಅಭಿನಯ ಆಗಿರ್ಬೋದು, ನಿಮ್ಮ ಕೆಲಸ ಆಗಿರ್ಬೋದು ಅದ್ಭುತ ಆಗಿದೆ. ಅದರಿಂದ ನಿಮಗೆ ಈ ಸಿನಿಮಾ ತಂಡಕ್ಕೆ ಯಾರು ಎಲ್ಲ ಸಪೋರ್ಟ್ ಮಾಡಿದರೆ ಇಡೀ ಚಿತ್ರತಂಡ ಅವರಿಗೆಲ್ಲ ನಾನು ವಂದನೆಗಳನ್ನ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್. ಥ್ಯಾಂಕ್ ಯು ಸೋ ಮಚ್. ಸರ್ ಹೇಳಿದ್ದು 100% ಸತ್ಯ. ಅವ್ರೇನು ನನ್ನ ಮನಸ್ಸಲ್ಲಿ ಏನಿತ್ತು ಅದನ್ನು ಅವ್ರು ಹೇಳಿದ್ದಾರೆ. ಆ್ಯಂಡ್ ಇನ್ನೂ ಒಂದು ಏನಂದರೆ, ಈಗ ನನಗೆ ಸಪೋರ್ಟ್ ಮಾಡಬೇಕು ಅಂತ ಏನಿಲ್ಲ, ಹೊಸೊಬ್ರಿಗೆ ಸಪೋರ್ಟ್ ಮಾಡಿ. ನಾನೇನು ಯಾರನ್ನೂ ಕಾಂಟ್ಯಾಕ್ಟ್ ಮಾಡಿಲ್ಲ ಅಂತಲ್ಲ, ಆರ್ಟಿಸ್ಟನ್ನು ಕಾಂಟ್ಯಾಕ್ಟ್ ಮಾಡಿದ್ದೀನಿ. ನಮ್ಮ ಇಂಡಸ್ಟ್ರಿಲಿರೋ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಬ್ಯಾಕ್ ಸೈಡ್ ಏನು ನಡೆದಿರುತ್ತೆ, ಯಾಕೆ ಬಂದಿರೋಲ್ಲ ಅಂತ. ಅದನ್ನು ನೀವೇ ಬೇಡ, ಬಟ್ ಸಪೋರ್ಟ್ ಮಾಡಿ. ಹರೀಶ್ ಸರ್ ಹೇಳ್ದಂಗೆ ಹೊಸೊಬ್ರಿಗೆ ಸಪೋರ್ಟ್ ಮಾಡಿ. ಅವರು ಎಲ್ಲ ಎಂಥ ಈಗ ಟಾಪ್ ಸ್ಟಾರ್ ಆಗಿದ್ರು, ಅವರು ಒಂದಿನ ಹೊಸಬ್ರಾಗೆ ಬಂದಿರ್ತಾರೆ. ಅವ್ರಿಗೂ ಇನ್ನೊಬ್ರು ಯಾರೋ ದೊಡ್ಡ ವ್ಯಕ್ತಿಗಳು ನಮ್ಮ ಇಂಡಸ್ಟ್ರಿನಲ್ಲಿ ಸಪೋರ್ಟ್ ಮಾಡಿರ್ತಾರೆ. ಅಲ್ಲದೆ ಎಲ್ಲ ದೊಡ್ಡವರು ನಮ್ಮ ಹಿರಿಯ ನಟರೆಲ್ಲ ಉಳಿಸಿರೋದಕ್ಕೆ ನಾವು ಇವತ್ತಿರೋದು. ಅದರಿಂದ ಮುಂದಿನ ಪೀಳಿಗೆ ಬರ್ಬೇಕಂದ್ರೂ ಈಗಿರೋರು ಅವ್ರನ್ನ ಬೆಳೆಸ್ಬೇಕು. ನನ್ನ ಬೆಳೆಸ್ಬೇಕು, ನನಗೆ ಬಂದಿಲ್ಲ ಅಂತ ನಾನು ಏನು ಹೇಳ್ತಾ ಇಲ್ಲ. ಯಾರೇ ಹೊಸ ಸಿನಿಮಾ ಚೆನ್ನಾಗಿ ಮಾಡಿದರೆ ಅವ್ರಿಗೆ ಸಪೋರ್ಟ್ ಮಾಡಿ. ಯಾಕಂದರೆ ಕನ್ನಡ ಇಂಡಸ್ಟ್ರಿ ಬೆಳೀತಾ ಇಲ್ಲ ಅನ್ನೋದು ಮಾತ್ರ ಹೇಳೋದಲ್ಲ, ಬೆಳೆಸೋದು ನಮ್ಮ ಕರ್ತವ್ಯ. ಬೆಳೆಸ್ಬೇಕು. ಬೆಳೆಸ್ದೇ ಬೆಳೀಲಿಲ್ಲ ಅಂದರೆ ಎಲ್ಲಿ ಬೆಳೀತದೆ ಇಂಡಸ್ಟ್ರಿ? ಸುಮ್ಮನೆ ಯಾವುದೋ ಒಂದು ಎಲ್ಲಾರ ಸಿಕ್ಕಿದಾಗ ಬೆಳೀತಾ ಇಲ್ಲಪ್ಪ ನಮ್ಮ ಕನ್ನಡ ಇಂಡಸ್ಟ್ರಿ. ಆ್ಯಕ್ಚುಲಿ ಎಲ್ಲರೂ ಹೋಗಲಿ ಪ್ಯಾನ್ ಇಂಡಿಯಾ ಸಿನಿಮಾ ಏನಾದರೂ ಮಾಡಲಿ, ಫಸ್ಟು ನಮ್ಮ ಮೂಲನ ನಾವು ಬಿಡಬಾರ್ದು. ನಾನು ನನ್ನ ಸಿನಿಮಾದಲ್ಲಿ ನಾನು ಅದನ್ನೇ ಇಟ್ಕೊಂಡಿದ್ದೀನಿ. ಐ ಆಮ್ ವೆರಿ ಮಚ್ ಸ್ಟ್ರಾಂಗ್. ನಾನು ನನ್ನ ಮೂಲದಲ್ಲಿ ನಾನು ಸ್ಟ್ರಾಂಗ್ ಇದ್ದೀನಿ. ಆ ಸ್ಟ್ರಾಂಗ್ ಕಂಟೆಂಟ್ನೇ ಇಟ್ಕೊಂಡು ನಾನು ಸಿನಿಮಾ ಕೂಡ ಮಾಡಿದ್ದೀನಿ. ಯಾಕಂದರೆ ನಾವು ಯಾವ್ದ್ರ ಸ್ಟ್ರಾಂಗ್ ಇರ್ತೀವಿ ಅದನ್ನೇ ಫಸ್ಟು ಮಾಡಬೇಕು. ಅದನ್ನು ನಾನು ಮಾಡಿದ್ದೀನಿ. ಆ ಟೀಸರ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಆ್ಯಂಡ್ ಸಿನಿಮಾ ಕೂಡ ಇಷ್ಟೇ ಚೆನ್ನಾಗಿ ಮಾಡಿದ್ದೀವಿ. ಇದೇ ರೀತಿ ಎಲ್ಲರೂ ನಮ್ಮ ಡೈರೆಕ್ಟರ್ಸ್ ಹೆಂಗೆ ಬಂದಿದ್ದಾರೆ ಅದೇ ರೀತಿ ಎಲ್ಲ ಬಂದು ಮುಂದಿನ ದಿನಗಳು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಸಿನಿಮಾ ನಾವು ಹರೀಶ್ ಸರ್ ಹೇಳ್ದಂಗೆ ನಾವು ಎಲ್ಲ ಓಡಾಡಿ ಆರ್ಟಿಸ್ಟ್ ಆಗಬೇಕಂತ ಓಡಾಡಿ, ಡೈರೆಕ್ಟರ್ ಆಗಬೇಕಂತ ಓಡಾಡಿ, ಯಾವುದೂ ಆಗದೇ ಇದ್ದಾಗ ಸೇಮ್ ಹರೀಶ್ ಸರ್ ಏನು ಹೇಳಿದ್ರು ಹಂಗೇನೆ ಇದು ಯಾಕೋ ವರ್ಕೌಟ್ ಆಗ್ತಾಯಿಲ್ಲ, ಏನಾದರೂ ಮಾಡಿ. ಈಗ ಹೆಂಗಿದ್ರು ಹೋಗ್ತೀವಿ, ಸೋಲ್ಬೋದು, ಅಟ್ಲೀಸ್ಟ್ ಅಟೆಂಪ್ಟ್ ಮಾಡಿ ಸೋಲ್ಬೋದು, ಯಾರು ಏನು ಸಾಯಲ್ಲ. ಫರ್ದರ್ ಅಟೆಂಪ್ಟೇ ಮಾಡೋಣ. ಅಟೆಂಪ್ಟೇ ಮಾಡಿಲ್ಲ ಅಂದರೆ ಆವಾಗ ಲೈಫ್ ಲಾಂಗ್ ರಿಗ್ರೆಟ್ ಇರುತ್ತೆ ನಮಗೆ. ಕೊನೆಯ ಉಸಿರು ಅಯ್ಯೋ ನಾನು ಮಾಡಬೇಕಿತ್ತೇನೋ ತಪ್ಪು ಮಾಡ್ತೇನೋ ಅಂತ. ನನಗೆ ಈ ಸಿನಿಮಾ ರಿಸಲ್ಟು ಎಲ್ಲ ದೇವ್ರಿಗೆ ಬಿಟ್ಟಿದ್ದು. ಬಟ್ ಐ ಆಮ್ ವೆರಿ ಮಚ್ ಹ್ಯಾಪಿ ಅಬೌಟ್ ಮೈ ಮೂವಿ ದೈವ. ಕತೆ ಯಾರ್ದು? ಸ್ಟೋರಿ ನಂದೇನೆ. ಟೀಸರಲ್ಲಿ ಇಷ್ಟೊಂದು ಬ್ಲಡ್ ಶೆಡ್ಸ್ ಇದೆಯಲ್ಲ? ಇಲ್ಲ, ಟೀಸರಲ್ಲಿ ಅದು ಲಾಸ್ಟಲ್ಲಿ ಅಷ್ಟೇ ಬ್ಲಡ್ ಇರೋದು. ಆ್ಯಂಡ್ ಇವನ್ ಬ್ಲಡ್ ಶೆಡ್ಡು ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಕ್ಲೈಮ್ಯಾಕ್ಸಲ್ಲಿ ಮಾತ್ರ ಸ್ವಲ್ಪ ಇದೆ, ಅದನ್ನು ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಇಷ್ಟು ಬ್ಲಡ್ ಶೆಡ್ ಏನು ಜಾಸ್ತಿ ಇದೆ. ಟೀಸರಲ್ಲಿ ಏನು ಲಾಸ್ಟ್ ಶಾಟ್ ಇದೆ ಆ ಥರದ್ದು ಒಂದು 2-3 ಶಾರ್ಟ್ಸ್ ಬರ್ಬೋದು. ಬಟ್ ಫುಲ್ಲಿ ನಾವು ಕಂಟೆಂಟ್ ಮೇಲೆ ಹೋಗಿದ್ದೀವಿ. ಫುಲ್ ಜಾನರು ದೈವ ಬರುತ್ತಾ? ದೈವ ಭೂತ ಪ್ರೇತ ಅವೆಲ್ಲ ಇಲ್ಲ, ಯಾವ ಭೂತ ಪ್ರೇತ ಯಾವುದೂ ಇಲ್ಲ ಇದರಲ್ಲಿ. ಓನ್ಲಿ ದೇವರು. ಇಲ್ಲಿ ಆ್ಯಕ್ಚುಲಿ ಬಂದು ಈ ಕ್ಯಾರೆಕ್ಟರ್ ಬಂದು ಜೋಗಿ ಕ್ಯಾರೆಕ್ಟರ್ ಪ್ಲೇ ಮಾಡುತ್ತೆ. ನಾವು ಗೊತ್ತಿರ್ಬೋದು, ನಮ್ಮ ಆದಿಚುಂಚನಗಿರಿ ಕಾಲಭೈರವ, ನಾವು ಕಾಲಭೈರವನ ಜೋಗಿಗಳಿರ್ತೀವಿ. ಆ ಒಂದು ತಾಯಿಗೆ ಆ ದೇವರು ವರದಿಂದ ಹುಟ್ಟಂಥ ಮಗನೇ ಹೀರೋ ಈ ಸಿನಿಮಾದಲ್ಲಿ. ಅವ್ರ ತಾಯಿ ಆ ದೇವ್ರ ಹತ್ರ ಬೇಡ್ಕೋಬೇಕಾದ್ರೆ ಹೇಳ್ತಾನೆ ದೇವ್ರ ಹತ್ರ ಬಿಡ್ತೀನಿ ಅಂತೇಳಿ. ಆವಾಗ ಹುಟ್ಟುವಂಥ ವ್ಯಕ್ತಿನೇ ಈ ಹೀರೋ ಕ್ಯಾರೆಕ್ಟರು. ಸೊ ಅವನು ಅಲ್ಲಿಂದನೂ ಜೋಗಿಯಾಗೇ ಬರ್ತಾನೆ. ಆ್ಯಂಡ್ ಇಲ್ಲಿ ಏನಂದರೆ ಒಂದು ಸಮುದಾಯ, ಒಂದು ಹಳ್ಳಿ, ಯಾವ ಹಳ್ಳಿ ಒಂದು ದೌರ್ಜನ್ಯಕ್ಕೆ ಒಳಗಾಗಿತ್ತು. ನೀವು ಟೀಸರ್ ನೋಡಿದ್ರೆ ಗೊತ್ತಾಗುತ್ತೆ. ಟೀಸರಲ್ಲಿರೋ ವಾಯ್ಸ್ ಓವರ್ ಕೇಳಿದ್ರೆ ನೀವು ಗೊತ್ತಾಗುತ್ತೆ. ಆ ಜನಗಳಿಗೆ ಆ್ಯಕ್ಚುಲಿ ಸಾಂಗು ಕೇಳ್ಬೋದು ನೀವು. ರಾವಣಾಸುರ ಅಂತ ಸಾಂಗ್ ಇದೆ ಅಂತ, ಅದಕ್ಕೂ ಆನ್ಸರ್ ಹೇಳ್ಬಿಡ್ತೀನಿ. ಅವನು ರಾವಣ ಆಗ್ತಾನೋ ದೇವ್ರು ಆಗ್ತಾನೋ ರಾಮ ಆಗ್ತಾನೋ ಅದನ್ನು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಅಲ್ಟಿಮೇಟ್ಲಿ ಟೈಟಲ್ನ ಹೀರೋ ಕ್ಯಾರೆಕ್ಟರ್ ಜಸ್ಟಿಫೈ ಮಾಡುತ್ತೆ. ಟೆಕ್ನಿಷಿಯನ್ಸ್ ಬಂದು ನಮ್ಮ ಸಿನಿಮಾಗೆ ಕ್ಯಾಮ್ರಾಮನ್ ಆಗಿ ಸಿದ್ಧಾರ್ಥ್ HR ಅವರು ವರ್ಕ್ ಮಾಡಿದ್ದಾರೆ. ಅವರು ವಿಲಿಯಂ ಡೇವಿಡ್ ಅವರ ಶಿಷ್ಯ. ಅವರು ಅಷ್ಟೇ ತುಂಬ ಹಂಬಲ್,
ಚಿತ್ರರಂಗದಲ್ಲಿ ಏನಾದರೂ ಮಾಡಬೇಕಂತ ಬಂದಿರೋರು. ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಬಂದು ವಿಜಯ್ ಮಂಜಯ್ಯ, ಅವರು ವಂಶಲೇಖ ಅವರ ಶಿಷ್ಯ ಅವರು ಅಷ್ಟೇ. ನನಗೆ ನನ್ನ ವೈ ಆಮ್ ಬ್ಲೆಸ್ಡ್ ಅಂತ ಹೇಳಿದ್ರೆ, ನನ್ನ ಟೀಮಲ್ಲಿ ಇರೋಂಥ ಪ್ರತಿಯೊಬ್ಬರನ್ನು ನನ್ನ ರೀತಿಯೇ ಏನಾದರೂ ಮಾಡಬೇಕಂತ ಬಂದಿರೋರು. ಇಲ್ಲಿ ಬೇರೆ ನನ್ನ ಟೀಮಲ್ಲಿ ಡೈರೆಕ್ಷನ್ ಟೀಮ್ ಆಗಲಿ, ಟೆಕ್ನಿಷಿಯನ್ಸ್ ಆಗಲಿ, ಎಲ್ಲರೂ ಅಷ್ಟೇ. ಯಾರು ಯಾವುದೇ ಒಂದು ಬೇರೆ ಇಂಟೆನ್ಷನ್ ಇಟ್ಕೊಳ್ದೆ, ಏನಕ್ಕೂ ಒಂದು ಆಸೆ ಪಡದೆ, ಸಿನಿಮಾನೇ ಲೈಫು ಅಂತ ಬಂದಿರೋರೆ ನನ್ನ ಟೀಮಲ್ಲಿ ಇರೋದು. ಅದರಿಂದನೇ ನಾನು ಡೆಬ್ಯೂ ಡೈರೆಕ್ಟರ್ ಆದ್ರೂ ಆ್ಯಸ್ ಎ ಹೀರೋ ಸಿನಿಮಾ ಮಾಡಿದ್ರು ನಾನು ಸಿನಿಮಾ ಮಾಡೋಕ್ಕಾಗಿರೋದು. ಅವರೆಲ್ಲ ಇರೋದಕ್ಕೆ ನನ್ನ ಕೈ ಸಿನಿಮಾ ಮಾಡೋಕ್ಕಾಗಿರೋದು. ಆ್ಯಂಡ್ ಈವನ್ ಇಲ್ಲಿ ನಾನು ಸ್ಪೆಷಲ್ ಮೆನ್ಷನ್ ಏನು ಮಾಡಬೇಕಂದ್ರೆ, ನಮ್ಮ ಕನ್ನಡ ಚಿತ್ರರಂಗ ಒನ್ ಆಫ್ ದ ಬ್ಯುಸಿಯೆಸ್ಟ್ ಎಡಿಟರ್ KM ಪ್ರಕಾಶ್ ಸರ್ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಾನು ಹೊಸಬ ಆಗಿದ್ರೂ ಸಹ ಅವರು ನನಗೆ ಒಬ್ಬ ಎಸ್ಟಾಬ್ಲಿಷ್ಡ್ ಡೈರೆಕ್ಟರ್ಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ, ಯಾವ ರೀತಿ ಟ್ರೀಟ್ ಮಾಡ್ತಾರೆ, ಅದೇ ರೀತಿ ಟ್ರೀಟ್ ಮಾಡಿ ಸಪೋರ್ಟ್ ಮಾಡಿದ್ದಾರೆ. ನಾನು ಅವ್ರಿಗೆ ತುಂಬ ಅವ್ರು ಇಲ್ಲಿಗೆ ಬರೋಕ್ಕಾಗಿಲ್ಲ, ಅವರು ಕೊಚ್ಚಿನಲ್ಲಿದ್ದಾರೆ. ಅವ್ರು ನಾನು ಇಲ್ಲಿಂದಲೇ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಬಿಟ್ಟು DI ಬಂದು ನಮ್ಮ ಕಮಲ್ ಸರ್ ಮಾಡ್ತಿದ್ದಾರೆ, SFX, ರಾಹುಲ್ ಎಲ್ಲ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ ನಮ್ಮ ಸಿನಿಮಾದಲ್ಲಿ. ಟೆಕ್ನಿಕಲಿ ನಮ್ಮ ಸಿನಿಮಾ ನಿಮಗೆ ಆರ್ಟಿಸ್ಟ್ ವೈಸು ಸಿನಿಮಾ ವೈಸು ಹೊಸದು ಅನಿಸಿದ್ರು ನಿಮಗೆ ಓವರಾಲ್ ಸಿನಿಮಾ ನೋಡಿದಾಗ ಯಾರೂ ಹೊಸಬ್ರು ಅಂತ ಅನಿಸಲ್ಲ ಅಂತ ಅನ್ನೋದು ನನ್ನ ಭಾವನೆ. ಯಾಕಂದರೆ ಎಲ್ಲರೂ ಎಕ್ಸ್ಪೀರಿಯನ್ಸ್ ಇದ್ದಾರೆ, ಬಟ್ ಎಲ್ರಿಗೂ ಅವಕಾಶ ಸಿಗದೇ ಇದೊಂದು ಒಳ್ಳೆ ಅವಕಾಶ ಆಗಿ ಸಿನಿಮಾ ಮುಖಾಂತರ ಎಲ್ಲರೂ ಪರಿಚಯ ಆಗೇ ಆಗ್ತಾರೆ ಇಂಡಸ್ಟ್ರಿಗೆ ಅನ್ನೋದು ನನ್ನ ಭಾವನೆ. ತಾರಾಗಣದಲ್ಲಿ ನನ್ನ ಜೊತೆ ಸುರಭಿ ರೆಡ್ಡಿ, ನೀತು ರಾಯ್, ಅರುಣ್ ಬಚ್ಚನ್, ಬಾಲರಾಜ್ ವಾಡಿ ಸರ್, ಮೂರ್ತಿ, ನಾರಾಯಣ, ಅನಿಲ್, ಹೀಗೆ ತುಂಬ ಜನ ಬಂದಿದ್ದಾರೆ ಅನ್ಸುತ್ತೆ. ಬಂದಿದ್ದಾರೆ. ಆಲ್ಮೋಸ್ಟ್ ನಮ್ಮ ಸಿನಿಮಾದಲ್ಲಿ ಎಲ್ಲ ಮಾಡಿರೋರೆಲ್ಲ ಥಿಯೇಟರ್ ಆರ್ಟಿಸ್ಟ್ಗಳೇನೆ. ಬೇಗ ಬಂದ್ರಲ್ಲ ಸಾರಿ, ನಾನು ಸ್ವಲ್ಪ ಲೇಟಾಗಿ ಬಂದೆ. ನಾನು ಶೂಟಿಂಗ್ ಮುಗಿಸ್ಕೊಂಡು ಡೈರೆಕ್ಟಾಗಿ ಇಲ್ಲೇ ಬಂದೆ, ಸೊ ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ನಾವು ಫ್ರೀಯಾಗೇನಿಲ್ಲ, ನಾವು ಸಿನಿಮಾ ಮುಗಿಸ್ಕೊಂಡು ಬಂದಿದ್ದೀವಿ. ಇಲ್ಲಿ ಬಂದಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಮಂಜು ಅವರಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಕ್ಯಾರೆಕ್ಟರ್ ಬಂದು ಆದರೆ ಕೇಳ್ತಾ ಇದ್ದೀರಾ? ನನ್ನ ಕ್ಯಾರೆಕ್ಟರ್ ಬಂದು ಹಳ್ಳಿ ಹುಡುಗಿ ಕ್ಯಾರೆಕ್ಟ್ರು, ಬಟ್ ಆ ಮೂವಿಲಿ ಇವ್ರ ಅತ್ತೆ ಮಗಳಾಗಿರ್ತೀನಿ. ಸೊ ಅಷ್ಟೇ. ಓಕೆ ನೀತು, ಥ್ಯಾಂಕ್ ಯು ಸೋ ಮಚ್. ಇನ್ನು ನಮ್ಮ DOP ಮ್ಯೂಸಿಕ್ ಡೈರೆಕ್ಟರ್ ಇಬ್ಬರು ಕರೀತಾರೆ, ದಯಮಾಡಿ ನೀರು ಕೇಕ್ ಬರಬೇಕು. ಬನ್ನಿ. ಎಸ್, ವೆಲ್ಕಮ್, ಒಳ್ಳೆಯದಾಗಲಿ. ಸೊ ಮೊದಲಿಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ವಿಜಯ್ ಮಂಜಯ್ಯ ಅವರ ನುಡಿಗಳನ್ನು ಕೇಳೋಣ. ಯಾರೆಲ್ಲ ಹಾಡಿದ್ದಾರೆ ಸಿನಿಮಾದಲ್ಲಿ, ಎಷ್ಟು ಸಾಂಗ್ಸ್ ಇದೆ? ಸೊ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು. ಹಾಗೆ ದಿಗ್ಗಜರು ಇಲ್ಲಿ ಕೂತಿದ್ದಾರೆ ಸರ್, ನೀವೆಲ್ಲ ಬಂದು ನಮ್ಮ ಟೀಸರ್ನ ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಸೊ ದೈವ ಟೈಟ್ಲಲ್ಲೇ ಒಂದು ವೈಬ್ರೇಷನ್ ಇದೆ. ಸೊ ಮಂಜು ಸರು ನನ್ನ ಹತ್ರ ಬಂದು ಹೇಗೆ ನರೇಟ್ ಮಾಡಿದ್ರೋ ಅಷ್ಟೇ ಅಚ್ಚುಕಟ್ಟಾಗಿ ಸಿನಿಮಾನ ಮಾಡ್ಕೊಂಡು ಬಂದಿದ್ದಾರೆ. ಈಗ ರೆಕಾರ್ಡಿಂಗ್ ನಡೀತಾ ಇದೆ. ಫಸ್ಟ್ ಹೇಳಬೇಕು, ಚೇತನ್ ಸರ್ ಜಾಂಡೀಸ್ ನಾವು ಜಯರಾಜಲ್ಲಿ ಒಂದು ಸಾಂಗ್ ಬರೆದಿದ್ದಾರೆ, ತುಂಬ ಅದ್ಭುತವಾಗಿ ಬರ್ಕೊಟ್ಟಿದ್ದೀರಾ ಸರ್. ನಾನೊಬ್ಬ ಹೊಸಬ ಆದ್ರೂ ನನ್ನ ಗೆಳೆಯ ಅಂತ ಕರೆದು ಕೂರಿಸ್ಕೊಂಡು ನನಗೆ ಅಂದರೆ ಯಾವುದೇ ಮುಜುಗರ ಆಗದಲ್ಲೇ ಇರೋ ರೀತಿ ನನಗೇನು ಬೇಕು ಕೇಳಿಕೊಂಡು ಅಷ್ಟೇ ತುಂಬ ಬೆಂತಟ್ಟಿ ಸಪೋರ್ಟ್ ಮಾಡಿದ್ರು ಸರ್. ಥ್ಯಾಂಕ್ ಯು ಸೋ ಮಚ್. ಇನ್ನು ಜಡೇಶ್ ಸರ್ ಮತ್ತು ಗುರುದೇಶ್ ಪಾಂಡೆ ಸರ್, ಪ್ರಾಬ್ಲಿ ಇರಬೇಕು ಅನಿಸುತ್ತೆ ನಿಮಗೆ, ನಿಮ್ಮ ಚಲನಚಿತ್ರ ರಾಜ ಹುಲಿ. ಆ ಟೈಮಲ್ಲಿ ನಾನು ವಂಶಲೇಖ ಸರ್ ಸ್ಟೂಡೆಂಟು. ಸೊ ಅಲ್ಲಿ ವಿದ್ಯಾರ್ಥಿಯಾಗಿ ಕಲಿತಾ ಇದ್ದೆ. ಆವಾಗ ನಾನು ಸರ್ಗೆ ಅಸಿಸ್ಟ್ ಮಾಡ್ತಾ ಇದ್ದೆ ಬೇಸಿಕ್ ಪ್ರೋಗ್ರಾಮಿಂಗ್. ಸೊ ಅವಾಗ ಎಂಟೈರ್ ರಾಜ ಹುಲಿ ಪ್ರೋಸೆಸ್ಸಲ್ಲಿ ನಾನಿದ್ದೆ. ಆ ಟೈಮ್ ನಿಮ್ಮನ್ನು ನೋಡಿ ಆ ದಿನಗಳೆಲ್ಲ ನೆನಪಾಯಿತು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ನೀವು ಬಂದು ಟೀಸರ್ನ ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ. ಆ್ಯಂಡ್ ಸಿನಿಮಾ ತುಂಬ ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ. ಅದರಲ್ಲಿ 2 ಸಾಂಗ್ ಇದೆ. ಒಂದು ಅನಿರುದ್ಧ್ ಶಾಸ್ತ್ರಿ ಹಾಡಿದ್ದಾರೆ ಮತ್ತು ನಾನು ಕೂಡ ಹಾಡಿದ್ದೀನಿ. ಇನ್ನೊಂದು ಫೀಮೇಲ್ ಲವ್ ಟ್ರ್ಯಾಕ್ ಇದೆ, ಅದನ್ನು ಸಂಗೀತ ರವೀಂದ್ರನಾಥ್ ಅವರು ಹಾಡಿದ್ದಾರೆ. ಮತ್ತು ಇನ್ನೊಂದು 3 ಬಿಟ್ ಬರುತ್ತೆ ಇಡೀ ಸಿನಿಮಾದಲ್ಲಿ. ಸೊ ಎಲ್ಲ ತುಂಬ ಚೆನ್ನಾಗಿ ಮೂಡಿ ಬಂದಿದೆ.
ಲಿರಿಕ್ಸ್ ಬಂದು ಮೂರ್ತಿ TM ಅಂತ. ಅವರು ಅನಿವಾರ್ಯ ಕಾರಣಗಳಿಂದ ಬರಲಿಕ್ಕಾಗಲಿಲ್ಲ. ಸೊ ಇನ್ನೇನು ಹೇಳಬೇಕು ಅಂದರೆ ಇದೊಂದು ತುಂಬ ದೇಸಿ ಕತೆ, ಅಂದರೆ ನಮ್ಮ ಮಣ್ಣಿನ ಕತೆ. ಸೊ ತುಂಬ ಚೆನ್ನಾಗಿ ಅವ್ರು ಏನು ಹೇಳಿದ್ರೋ ಹಾಗೆ ಶೂಟ್ ಮಾಡಿಕೊಂಡು ತುಂಬ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬಂದಿದ್ದಾರೆ. ಯಾವಾಗಲೂ ನಾನು ಅನ್ಕೋತಾ ಇರ್ತೀನಿ, ಒಂದು ಸಿನಿಮಾ ಶುರುಗೆ ಒಂದು ಕತೆ ಇಂಪಾರ್ಟೆಂಟು ಅಲ್ವಾ ಸರ್? ಒಂದು ಕತೆ ಇಂಪಾರ್ಟೆಂಟು, ಅದಕ್ಕೆ ಕಲಾವಿದರೆಲ್ಲ ಸೇರಿ ಜೀವ ತುಂಬ್ತಾರೆ. ಸೊ ಸಂಗೀತ ಅನ್ನೋದು ಉಸಿರು ಇದ್ದಾಗೆ ಅಂತ ನಾನು ಯಾವತ್ತೂ ನಂಬಿದ್ದೀನಿ. ಸರ್, ನೀವು ಮಾಡಿರೋ ಚಿತ್ರಕ್ಕೆ ನಾನು ಖಂಡಿತವಾಗ್ಲೂ ಉಸಿರು ತುಂಬ್ತೀನಿ ಅನ್ನೋ ನಂಬಿಕೆ ಇಟ್ಟು ನನಗೆ ಕೊಟ್ಟಿದ್ದೀರಾ. ಖಂಡಿತವಾಗ್ಲೂ ಆ ನಿಮ್ಮ ನಂಬಿಕೆನ ಉಳಿಸ್ಕೊತೀನಿ ಸರ್. ನಿಮ್ಮೆಲ್ಲ ಕನಸು ಜೊತೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀರಾ, ಅದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಒಂದು ಕನಸು ಕಾಣೋದು ದೊಡ್ಡದಲ್ಲ, ಆದರೆ ಈ ಕನಸಿಗೆ ನೀರೆರೆದು ನಮ್ಮ ಪ್ರೊಡ್ಯೂಸರ್ ಪದ್ಮಜ ಜಯರಾಜ್ ಅವರು, ಜೈಮಾ ಪದ್ಮರಾಜ್ ಅವರು ನಮ್ಮ ಕನಸಿಗೆ ನೀರೆರೆದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ನಿಮ್ಮ ಒಂದು ನಂಬಿಕೆ ಕೂಡ ಹುಸಿ ಮಾಡೋದಿಲ್ಲ ನಾವು. ಖಂಡಿತವಾಗ್ಲೂ ಇಂಥ ಹಲವಾರು ಪ್ರಯತ್ನಗಳಿಗೆ ನಾವು ಇನ್ನೂ ಮುಂದೆ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸಂಪಾದಕರಿಗೆ ಹಂಗೆ ಎಲ್ಲರಿಗೂ ನಮಸ್ತೆ ಸರ್ ಅಂದ್ರೆ ಮೇಡಮ್ ಅವರೆಲ್ಲ ಬೇಜಾರಾಗಲ್ವಾ? ಹಂಗೆ ಚೀಫ್ ಗೆಸ್ಟ್ ಆಗಿ ಬಂದಿರೋದ್ರಿಂದ ಬೋದೂರು ಚೇತನ್ ಸರ್, ಗುರು ದೇಶಪಾಂಡೆ ಸರ್, ಹರೀಶ್ ಸರ್, ಹಂಗೆ ಗಣೇಶ್ ಸರ್, ಎಲ್ಲರಿಗೂ ನಮಸ್ತೆ ಸರ್. ಹಂಗೆ ಮುಂದೆ ಸರ್ ಸ್ಟಾರ್ಟಿಂಗು ಅವ್ರಿಗೆ ಗಿರೀಶ್ ಸರ್ ಕಡೆಯಿಂದ ಪರಿಚಯ ಆಗಿ ತುಂಬ ಮಾರ್ನಿಂಗಲ್ಲಿ ಡಿಸ್ಕಸ್ ಮಾಡಿ ಹಿಂಗೆ ಮಾಡೋಣ ಸರ್ ಅಂತ ನಾನು ಹೇಳಿದಾಗ ಅವರು ತುಂಬ ಸಪೋರ್ಟ್ ಮಾಡಿ ನಮಗೆ ಎಕ್ವಿಪ್ಮೆಂಟೆಲ್ಲ ಕೊಡಿಸಿದ್ದಾರೆ. ಆಮೇಲೆ ಏನೇನು ಬೇಕೋ ಅದೆಲ್ಲ ಮಾಡೋಣ ಸರ್, ಬಟ್ ಸಿನಿಮಾ ಚೆನ್ನಾಗಿ ಬರಬೇಕು ಅಂತ ಅವ್ರು ಪ್ರಯತ್ನ ಪಟ್ಟು ಇದು ಮಾಡಿದ್ದಾರೆ ಸರ್. ಸಿನಿಮಾ ಚೆನ್ನಾಗಿ ಬರಲಿ ಅಷ್ಟೇ ಸರ್. ಚೆನ್ನಾಗಿ ಸದ್ಯ ಇವಾಗ ಕೆಲ್ಸಕ್ಕೆ ಹೋಗ್ತೀಯ ಮಗ ಅನ್ನೋ ಒಂದು ನೆಮ್ಮದಿಯ ಭಾವ ಇರುತ್ತೆ, ಹೌದು. ಆದರೆ ಮಗನ ಒಂದು ಪ್ಯಾಷನ್ಗೋಸ್ಕರ ಹಣವನ್ನ ಹೂಡಿಕೆ ಮಾಡೋದು, ಆಫ್ಟರ್ ದಟ್ ಧೈರ್ಯ ಬೇಕು. ಸೊ ಒಂದು ಪ್ರೀತಿಯ ಚಪ್ಪಾಳೆ ಬರಲಿ ಇಂಥ ತಾಯಂದಿರಿಗೆ. ಎಷ್ಟೋ ಜನ ಡೈರೆಕ್ಟರ್ಸು ಹೀರೋಸ್ ಆಗಬೇಕಂತ ಹೇಳಿದ್ರೆ ಅವರ ಮನೆಯವರ ಸಂಪೂರ್ಣ ಸಹಕಾರ ಇರುತ್ತೆ. ದೈವ ಸಿನಿಮಾ ಮುಖೇನ ದೈವ ಒಳ್ಳೇದು ಮಾಡ್ಲಮ್ಮ, ಹೆಚ್ಚು ಹೆಚ್ಚು ಹಣ ಬರಲಿ, ಸಿನಿಮಾ ರಿಲೀಸ್ ಆದ್ಮೇಲೆ ಹಿಟ್ ಆಗಿ ಅಂತ ಹಾರೈಸ್ತಾ. ಓಕೆ, ಜಯಮ್ಮ ಓಕೆ, ಅಮ್ಮ ಮಗನ ಹೊರತುಪಡಿಸಿ ಅವರೆಲ್ಲರೂ ವೇದಿಕೆ ಮುಂಭಾಗದಲ್ಲಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಅಮ್ಮ ಮಗನ ಮದುವೆ ಬೇರೆಯವ್ರು ಯಾಕೆ ಅಂತಾರ? ಕಷ್ಟಪಟ್ಟು ಮಾಡಿದ್ದೀವಿ, ನಾವು ಕಷ್ಟಪಟ್ಟಿರೋದಲ್ಲ, ನೀವು ನನ್ನ ಮಗನ ಬೆಳೆಸಬೇಕು, ಇಂಡಸ್ಟ್ರಿಯಲ್ಲಿ ಉಳಿಸ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಏನೇ ಆದರೂ ಎಲ್ಲ ನಿಮ್ಮ ಕೈಲೇ ಇರೋದು ಕಣ. ಅದನ್ನು ನಾನು ನಿಮ್ಮನ್ನ ಕೇಳಿ ಕೈ ಮುಗಿದು ಕೇಳ್ಕೊತೀನಿ. ನಿಮ್ಗೆ ಆಸೆ ಇತ್ತಮ್ಮ? ನನ್ನ ಮಗ ಅಂದರೆ ನಮಗೆ MTech ಮಾಡಿ ನನಗೆ ಗೌರ್ಮೆಂಟ್ ಕೆಲಸಕ್ಕೆ ಹೋಗಲಿ ಅನ್ನೋದು ಒಂದು ಆಸೆ ಇತ್ತು. ಆದರೆ ನನ್ನ ಮಗ ಅವ್ರ ಅಪ್ಪಂಗೆ ಸ್ವಲ್ಪ ಎದುರ್ಕೊಂಡು ನಾವು TV ನೋಡಿದಾಗೆಲ್ಲ ನಾನು ಇಂಡಸ್ಟ್ರಿಯಲ್ಲಿ ಮಾಡಬೇಕು, ಪಿಕ್ಚರಲ್ಲಿ ಮಾಡಬೇಕು ಅಂತಲೇ ಇರೋದು ನನ್ನ ಜೊತೆ. ಆದರೆ ಅವ್ರ ಅಪ್ಪರಿಗೂ ಇಷ್ಟ, ಅವ್ರ ತಾತನೂ ಗುಬ್ಬಿ ರನ್ ಕಂಪ್ನಿಲಿ ನಾಟಕ ಮಾಡಿದವರು. ಆದರೆ ಅವು ನನಗೆ ನನ್ನ ಮಕ್ಕಳ ಆಸೆನೇ ನನಗೆ ಒಂದು ಕನಸು. ಅದರಿಂದ ನಾನು ಮನ್ಸು ಕೊಟ್ಟು ಮಾಡಪ್ಪ ಅಂತ ಮನಸ್ಸು. ಒಳ್ಳೆ ಪ್ರಯತ್ನಕ್ಕೆ ಒಳ್ಳೆ ಪ್ರತಿಫಲ ಅಂತ ಏನೋ ಹೇಳ್ತಿದ್ರಿ. ಆಯ್ತಪ್ಪ, ನನ್ನ ಮಗನ್ನ ಎಲ್ಲಾರನ್ನೂ ಬೆಳೆಸಿದ್ದೀರಿ, ನನ್ನ ಮಗನ್ನೂ ಬೆಳೆಸಿ ಅಂತ ಕೈ ಮುಗಿದು ಕೇಳ್ಕೊತೀನಿ. ಜಯಮ್ಮ ಅವ್ರಿಗೆ ಜಯವಾಗ್ಲಿ, ಒಳ್ಳೇದಾಗ್ಲಿ. ಫೈಟ್ ಮಾಸ್ಟರ್ ಗಿರೀಶ್ ಇದ್ದಾರೆ. ಪವರ್ಫುಲ್ ಫೈಟ್ಸ್ ಕೂಡ ಇದೆ, ಅದಕ್ಕೆ ಜೀವ ತುಂಬಿಸಿರುವಂಥವ್ರು ಫೈಟ್ ಮಾಸ್ಟರ್ ಗಿರೀಶ್. ಸಿಂಪಲ್ ಆಗಿ ನ್ಯಾಚುರಲ್ ಆಗಿ ಮಾತಾಡಿದ್ದಾರೆ. ಸೂಪರ್ ಸರ್, ಓವರ್ ಟು ಯು. ಆಕ್ಚುಲಿ ಇನ್ನೊಂದು ಹೇಳ್ಬೇಕು, ಇಲ್ಲಿ ಸಿನಿಮಾ ಟೈಟ್ಲ್
ಡೈರೆಕ್ಟರ್, ನನಗೆ ಡೈರೆಕ್ಟರ್ಸ್ ಅಂದರೆ ಭಾಳ ಗೌರವ. ಡೈರೆಕ್ಟರ್ಸ್ ಇಲ್ಲದೆ ಸಿನಿಮಾನೇ ಇಲ್ಲ. ಒಬ್ಬ ಡೈರೆಕ್ಟ್ರು ಮನ್ಸು ಮಾಡಿದ್ರೆ ಅಷ್ಟೇ ಒಬ್ಬ ಪ್ರೊಡ್ಯೂಸರ್ ಬರೋದು, ಒಂದು 4 ಜನ ಆರ್ಟಿಸ್ಟ್ ಬರೋದು. ಸಿನಿಮಾದಲ್ಲಿ ಎಲ್ಲ ಕೆಲಸ ಮಾಡಬೇಕಂದ್ರೆ ಒಬ್ಬ ಡೈರೆಕ್ಟ್ರು ಬಂದು ಅಷ್ಟೇ ಇಡೀ ಇಂಡಸ್ಟ್ರಿ ಆಗೋದು. ನಾನು ರಿಯಲಿ ಆಮ್ ವೆರಿ ಬ್ಲೆಸ್ಡ್. ಇವತ್ತೆಲ್ಲ ಸರಸ್ವತಿ ಪುತ್ರರು ಬಂದು ನನ್ನ ಸಿನಿಮಾಗೆ ಹಾರೈಸಿರೋದು. ನಾನು ಯಾರನ್ನೇ ಅಟೆಂಪ್ಟ್ ಮಾಡಿರ್ಬೋದು, ಬಟ್ ಇವರೆಲ್ಲ ಬಂದಿರೋದು ನಂಗೆ ತುಂಬಾ ಖುಷಿ ಇದೆ. ಅದು ದಟ್ಟು ಟೀಚರ್ಸ್ ಡೇ ಗುರುಗಳಾಗಿ ಬಂದು ನನಗೆ ಆಶೀರ್ವಾದ ಮಾಡ್ತಾ ಇರೋದಕ್ಕೆ ನಾನು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ನನಗೇನು ಮಾತಾಡಬೇಕು ಅಂತ ಏನು ಗೊತ್ತಿಲ್ಲ. ನಾನು ಯಾವತ್ತೂ ಮಾತಾಡಿಲ್ಲ. ನಾನೇನೇ ಮಾತಾಡಿದ್ರು ಯಾರು ಬೇಜಾರು ಮಾಡ್ಕೋಬೇಡಿ ಅಂತ ಕೇಳ್ತಾ ಇರ್ತೀನಿ. ಇಲ್ಲಿ ಬಂದಿರೋರಿಗೆಲ್ಲ ನಾನು ತುಂಬ ಹೃದಯಕ್ಕಿಂತ ನಮಸ್ಕಾರ ಮಾಡ್ತೀನಿ. ಈ ಸಿನಿಮಾ ನನಗೆ ಗೋಪಿ ಸರ್ ಅಂದ್ಬಿಟ್ಟು ನಮ್ಮ ಡೈರೆಕ್ಟ್ರು ಒಬ್ಬರು ಗೋಪಿ ಅಂದ್ಬಿಟ್ಟು ಅವ್ರು ಕೊಡಿಸಿದ್ರು. ಇವರು ಮಂಜು ಅವರು ನೀವು ಮಾಡ್ತೀರಿ ಮಾಡಿ ಸರ್ ಅಂತ ಈ ಸಿನಿಮಾಗೆ ನನಗೆ ಚಾನ್ಸ್ ಕೊಟ್ಟರು. ಹಂಗಾಗಿ ಈ ಸಿನಿಮಾ ದೈವ ಸಿನಿಮಾ ಫುಲ್ ಫೈಟ್ ನಾನು ಮಾಡಿದ್ದೀನಿ. ಎಲ್ಲರೂ ನೋಡಿ ಅವ್ರಿಗೆ ಚಾನ್ಸ್ ಇರೋದು ಮೇನಲ್ಲ, ಅವ್ರಿಗೆ ಭಾಗವಹಿಸಿ ಅಲ್ಲ ಮಾಡಿರೋದ್ರಿಂದ ಅವ್ರಿಗೆ ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಆಮೇಲೆ ನಾನು ಏನೇ ಮಾತಾಡಿದ್ರು ನಮಗೆ ಏನು ಮಾತಾಡಬೇಕು ಗೊತ್ತಿಲ್ಲ. ಈ ಸಿನಿಮಾದಲ್ಲಿ ಎಲ್ಲ ಫೈಟು ಚೆನ್ನಾಗಿ ಬಂದಿದೆ, ಕೆಲಸನೂ ಚೆನ್ನಾಗಿದೆ. ನಾನು ಏನೇನು ಕೇಳಿದ್ದೀನಿ ಎಲ್ಲ ಥರನೂ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ. ಹಂಗಾಗಿ ಈ ಸಿನಿಮಾ ಫೈಟ್ಗಳು ಮಾತ್ರ ಚೆನ್ನಾಗಿ ಬಂದಿದೆ. ಎಲ್ಲರೂ ಅವ್ರನ್ನ ಬೆಳೆಸಿ ಅಂತ ಕೇಳ್ಕೊಂತ 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್ ಸರ್. ಎಲ್ರಿಗೂ ನಮಸ್ಕಾರ. ಹಾಗೆ ಮಾಧವ ಮಿತ್ರರಿಗೂ ನಮಸ್ಕಾರ. ವೇದಿಕೆ ಮೇಲಿರುವಂತಹ ಪ್ರೀತಿಯ ನಿರ್ದೇಶಕರಿಗೂ ನಮಸ್ಕಾರ. ಆ್ಯಕ್ಚುಲಿ ಎಲ್ಲರ ಜೊತೆ ನಾನು ಕೆಲಸ ಮಾಡಿದ್ದೀನಿ, ಅದೇ ಖುಷಿ ವಿಚಾರ. ಸಂತೋಷ್ ಅವ್ರ ಜೊತೆ ಒಂದು ಸಿನಿಮಾ ವರ್ಕ್ ಮಾಡಿದೆ, ದೇಶಪಾಂಡೆ ಸರ್ ಜೊತೆ ಈಗ ಕೆಲಸ ಮಾಡ್ತಾ ಇದ್ದೀನಿ. ಸರ್ ಜೊತೆ ಚೇತನ್ ಸರ್ ಜೊತೆ ಒಂದು ಕೆಲಸ ಮಾಡ್ತಾ ಇದ್ದೀನಿ. ಜಡೇಶ್ ಸರ್ ಜೊತೆ ಅವರು ಆ್ಯಕ್ಚುಲಿ ಕತೆ ಬರೆದಿರುವಂಥ ಕಾಟ್ಯಾರ ವರ್ಕ್ ಮಾಡಿದೆ. ತುಂಬ ಖುಷಿ ಆಗ್ತಾ ಇದೆ. ಎಲ್ರಿಗೂ ಕನೆಕ್ಟೆಡ್. ದೈವ ಬಗ್ಗೆ ಹೇಳಬೇಕು ಅಂತ ಅಂದರೆ ತುಂಬ ಶ್ರಮ ಇದೆ ಈ ಸಿನಿಮಾ. ಒಂದು 80% ಸಿರ್ಸಿನಲ್ಲಿ ಶೂಟಿಂಗ್ ಆಗಿದೆ. ಇದರಲ್ಲಿ ನೆಗೆಟಿವ್ ಲೀಡ್ ಮಾಡ್ತಾ ಇದ್ದೀನಿ ನಾನು. ಒಂದು ದಬ್ಬಾಳಿಕೆ ಮಾಡುವಂಥ ಗೌಡನ್ ಮಗನ ಪಾತ್ರ ತುಂಬ ಚೆನ್ನಾಗಿ ಬಂದಿದೆ. ನಾನು ಡಬ್ಬಿಂಗ್ ಮಾಡಬೇಕಾದ್ರೆ ನೋಡ್ತಾ ತುಂಬ ಖುಷಿ ಆಗ್ತಾಯಿದ್ದು. ಆ ಎಫರ್ಟು ಅಲ್ಲಿ ಕಾಣಿಸ್ತಾ ಇತ್ತು. ಮಂಜು ಅವ್ರಿಗೆ ನಾನು ಹೇಳ್ತಾ ಇದ್ದೆ, ಮಂಜು ಅವರೇ ಕ್ಲೈಮ್ಯಾಕ್ಸಲ್ಲಿ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದೀರಾ. ನಾನು ಅಲ್ಲೇ ಹೇಳಿದೆ, ಈಗ ನಿರ್ದೇಶಕರು ಹೇಳಿದ್ರು, ಬಟ್ ಅದು ನನಗೆ ತುಂಬ ಖುಷಿ ಆಯಿತು. ಕ್ಲೈಮ್ಯಾಕ್ಸಲ್ಲಿ ಏನು ಇಷ್ಟು ಚೆನ್ನಾಗಿ ಮಾಡಿದ್ದೀರಾ ಅಂತ. ಬಟ್ ತುಂಬ ಶ್ರಮ ಇದೆ ಈ ಸಿನಿಮಾ. ಮಂಜು ಅವ್ರದ್ದು ತುಂಬ ಎಫರ್ಟ್ ಹಾಕಿದ್ದೀರಾ. ಸಿರ್ಸಿಲ್ಗೆ ಕೆಲಸ ಮಾಡ್ಬೇಕಾದ್ರೆ ಒಂದು ಇಂಟ್ರೋ ಬ್ಲಾಕಲ್ಲಿ ಒಂದು ಫೈಟ್ ಮಾಡಬೇಕಾದ್ರೆ ಚೇಸಿಂಗು ಇಬ್ಬರು ಟಗಾಫರ್ ಇದೆ. ಬಟ್ ತುಂಬ ಚೆನ್ನಾಗಿ ಬಂದಿದೆ. ಬಟ್ ತುಂಬ ಎಫರ್ಟ್ ಇತ್ತು. ನಾವು ದೈವ ಅಂತ ಒಂದು ಸಿನಿಮಾ ನಾನು ನೆನ್ಕೊಂಡ್ರೆ ಆ ಫೈಟ್ ಒಂದು ನೆನ್ಕೊಂತೀನಿ. ಅಷ್ಟು ಎಫರ್ಟ್ ಹಾಕಿದ್ದು. ತುಂಬ ಬಿಸಿಲು. ಒಂದು 10 ನಿಮಿಷ ನಾವು ರನ್ನಿಂಗ್ ಮಾಡಿಬಿಟ್ರೆ ಫುಲ್ ಬಟ್ಟೆಯೆಲ್ಲ ಒದ್ದೆ ಆಗೋದು, ಆ ಥರ ಇತ್ತು. ಬಟ್ ಎಲ್ಲ ಕಲಾವಿದರನ್ನ ಇನ್ನೊಂದು ವಿಶೇಷ ಅಂದರೆ ರಂಗಭೂಮಿ ಕಲಾವಿದರನ್ನ ಯೂಸ್ ಮಾಡಿದ್ದಾರೆ, ಅದೊಂದು ವಿಶೇಷ. ಮಂಜು ಅವರೇ, ಈ ಸಿನಿಮಾಗೆ ನೀವು ಹಾಕಿರುವಂಥ ಎಫರ್ಟು 100% ನಿಮಗೆ ಸಕ್ಸಸ್ ಇರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಹಾಗೆ ನಾವು ಕೂಡ ನಿಮ್ಮ ಜೊತೆ 100% ಈ ಸಿನಿಮಾ ರಿಲೀಸ್ ಆಗಿ ಸಕ್ಸಸ್ ಆಗುತ್ತೆ ನಿಮ್ಮ ಜೊತೆ ಇರ್ತೀವಿ. ಎಷ್ಟು ಕೆಲಸ ಮಾಡಬೇಕಾದ್ರೂ ನಾವು ನಿಮ್ಮ ಜೊತೆ ಇರ್ತೀವಿ. ನಿಮ್ಮದು ಎಫರ್ಟ್ ಅಷ್ಟಿದೆ. ಹಾಗಾಗಿ ಎಲ್ಲರೂ ದಯವಿಟ್ಟು ಈ ಸಿನಿಮಾಗೆ ಸಪೋರ್ಟ್ ಮಾಡಿ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು KH ಮೀಸೆಮೂರ್ತಿ ಅಂತ. ಬಟ್ ಮೀಸೆ ಇಲ್ಲ. ನನ್ನನ್ನು ಗಡ್ಡಾಧಾರಿಯಾಗಿ ಮಾಡಿದಂಥ ಮಹಾನುಭಾವರು ಇಲ್ಲೇ ಕೂತಿದ್ದಾರೆ. ನಮ್ಮ ಗಣೇಶ್ ಅವರು ಕಾಟೇರ ಸಿನಿಮಾದಿಂದ ಈಗ ಗಡ್ಡ ಬೆಳೆದ್ಬಿಡ್ತಮ್ಮ. ಕಾಟೇರ ಸಿನಿಮಾ ಮೀಸೆ ಜೊತೆ ಗಡ್ಡ ಬೆಳೆದ್ಬಿಡ್ತು. ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮಕ್ಕೆ ಅನಂತ ನಮಸ್ಕಾರಗಳು. ಬಹು ಮುಖ್ಯವಾಗಿ ಇಲ್ಲಿ 5 ಜನ ದಿಗ್ದರ್ಶಕ ನಿರ್ದೇಶಕರಿದ್ದಾರೆ. ನನಗೆ 6 ಜನ ನಿರ್ದೇಶಕರು. ಇವರು ನನಗೆ ಫೋನ್ ಮಾಡಿ ಕರೆದಾಗ ಈ ಥರ ಒಂದು ಸಿನಿಮಾ ಇದೆ, ನೀವು ಮಾಡಬೇಕು ಅಂತ. ಇವರು ನಾನು ಮುಖ್ಯವಾಗಿ ನಿಮ್ಮ ಡೇಟ್ ಇದೆಯಾ ಅಂತ ಕೇಳಲಿಲ್ಲ. ಸರ್ ನಿಮಗೆ ಗಡ್ಡ ಇದೆಯಾ ಅಂತ ಕೇಳಿದ್ರು. ಮಂಜಣ್ಣ ಖಂಡಿತ ಗಡ್ಡ ಇದೆ ಅಂತ ಕೇಳಿದ್ರು. ಅದೇ ರೀತಿ ನಾನು ನನ್ನ ಸಿರಿಸಿನಲ್ಲಿ ಕರೆಸಿದ್ರು. ಅಲ್ಲಿ ಒಂದು ಬಹು ಮುಖ್ಯವಾಗಿ ವಿಷಯ ಹೇಳಬೇಕು ಅಂದರೆ, ಇವರು ಒಂದು ದಟ್ಟವಾದ
ಅರಣ್ಯ ಅಲ್ಲಿ ಶೂಟಿಂಗ್ ಮಾಡ್ತಾ ಇದ್ರು. ಅಲ್ಲಿ ಎರಡು ಕಲ್ಲು, ಅದು ದೈವ ಅಂತಲೇ ಹೇಳೋಕ್ಕಾಗಲ್ಲ. ಅಲ್ಲಿ ನಾನು ನೋಡಿದಾಗ ಅಲ್ಲಿ ಚಾಮುಂಡೇಶ್ವರಿ ಎಲ್ಲ ಮಂಜುನಾಥ್ ಅದು ಇದ್ದಿದ್ದು, ಅಲ್ಲಿ ನಾನು ಅಲ್ಲಿ ಕೂತಿದ್ದೆ. ಅಲ್ಲೇ ಅಂತು ಈ ಸಿನಿಮಾದಲ್ಲಿ ಏನೋ ಒಂದು ಮಹಾನ್ ಶಕ್ತಿ ಇದೆ, ಈ ಸಿನಿಮಾ 100% ಗೆಲ್ಲುತ್ತೆ ಅನ್ನೋದಕ್ಕೆ ಸಾಕ್ಷಿ ಮಳೆ ಆ ಕಡೆಯಿಂದ ಬರ್ತಾ ಇದೆ. ಇವ್ರು ಚಿತ್ರೀಕರಣ ಮಾಡಬೇಕಾದ್ರೆ ಮಳೆ ಬರಲಿಲ್ಲ ಮೇಡಮ್, ಇದು ಸತ್ಯವಾದ ಮಾತು. ಅದೇ ರೀತಿ ಈ ಒಂದು ಸಿನಿಮಾ ಭರ್ಜರಿಯಾಗಿ ಸಿನಿಮಾ ಮೂಡಿ ಬಂದಿದೆ. ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಸತ್ಯ ಹೇಳ್ಬೇಕು ಅಂದ್ರೆ ಇವರು ಆಲ್ರೆಡಿ ಕಟ್ಔಟ್ ಇದಾರಲ್ಲ, ರಿಯಲ್ ಆಗಿ ಹೊಡೆದಿದ್ದಾರೆ. ಇವರಲ್ಲಿ ನಾವೆಲ್ಲ ಒಂಥರ ಜಾಲಿ ಮಾಡ್ಕೊಂಡು ಶೂಟಿಂಗ್ ಮಾಡಬೇಕಾದ್ರೆ ಮಂಜಣ್ಣ ಅವ್ರ ಮುಖದಲ್ಲಿ ಆ ಒಂದು ದೈವ ಒಂದು ಭಾವನೆ ಅಲ್ಲಿ ಎದ್ದು ಕಾಣ್ತಾ ಇತ್ತು. ಮಂಜಣ್ಣ ನೋಡಿ ನನಗೆ ಭಯ ಆಗೋದು. ನಾನು ಇದರಲ್ಲಿ ಒಂದು ಸ್ವಾಮೀಜಿ ಪಾತ್ರ ಮಾಡಿ ಬಹಳ ಅದ್ಭುತವಾದ ಅದು ಒಂದು ಎಫರ್ಟ್ ನನ್ನಲ್ಲಿ ಏನು ದೈವ ಬತ್ತು, ನನ್ನಲ್ಲಿ ಆ ಶಕ್ತಿ ತುಂಬಿದೆ. ಅವತ್ತು ಮಂಜಣ್ಣನಿಗೆ ಅದೇ ಸ್ಪಾಟಲ್ಲಿ ಹೇಳಿದೆ ನಾನು, ಮಂಜಣ್ಣ ಈ ಚಿತ್ರ ಗೆಲ್ಲಬೇಕು, ಈ ಚಿತ್ರ 100% ಗೆಲ್ಲುತ್ತೆ, ಇದರ ಹೊಸ ಸಿನಿಮಾ ಹೊಸ ಕಲಾವಿದರು ಯಾರು ಅನ್ಕೋಬೇಡಿ. ಈಗ ಕಂಟೆಂಟ್ ವೆರಿ ಇಂಪಾರ್ಟೆಂಟ್. ಈಗ ಉದಾಹರಣೆಗೆ ಸೋ ಫ್ರಮ್ ಸೂರ್ ಎಂತ ದಿಗ್ಗಜರು ಏನು ಮಾಡಿಲ್ಲ, ರಾಜ್ಬಿ ಶೆಟ್ಟಿ ಬಿಟ್ರೆ ಹೆಂಗಾರು ಇದ್ರಲ್ಲಿ ಮಾಡಿದ್ದಾರೆ ದೊಡ್ಡ ಕಲಾವಿದರು. ಮೇನ್ ಕಂಟೆಂಟ್ ಇಂಪಾರ್ಟೆಂಟ್. ಇದರಲ್ಲಿ ಸ್ಟೋರಿನ ಒಂದು ಕ್ಯಾಪ್ಟನ್, ಅದ್ರ ಜೊತೆಗೆ ನಮ್ಮ ಮಂಜಣ್ಣ ಅವರು ಬಹಳ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ. ಎಲ್ಲರಿಗೂ ಧನ್ಯವಾದ. ನಮ್ಮ ಒಂದು ಹೊಸ ತಂಡನ ಬೆಳೆಸಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಧನ್ಯವಾದಗಳು ಮೂರ್ತಿಯವರೇ, ಶುಭವಾಗಿ. ಥ್ಯಾಂಕ್ ಯು. ಮಂಜಣ್ಣ ಅಂತ ಚಿರಪರಿಚಿತರು VCN ಮಂಜು ಅಥವಾ ಮಂಜು ರಾಜ್ ಸೂರ್ಯ ಅವರು ಕೂಡ ನಮ್ಮ ಈ ಸಿನಿಮಾದಲ್ಲಿ ವಿಶೇಷವಾದ ಒಂದು ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಸೊ ದಯಮಾಡಿ ನಾಚಿಕೆ ಪಡ್ತಾರೆ ತುಂಬಾ ವೇದಿಕೆ ಮೇಲೆ ಹೋಗಕ್ಕೆ. ಯಾರೇ ಆಗಲಿ ವರ್ಷಕ್ಕೆ ಎಷ್ಟು ಸಿನಿಮಾ ಸೆಟ್ ಇರುತ್ತೆ ಅಂತಲ್ಲ, ನಾನು ಹೊಸ ಡೈರೆಕ್ಟರ್ ಆಗಿ ನಾನು ಸಿನಿಮಾ ಸ್ಟಾರ್ಟ್ ಮಾಡಿದಾಗ ಆಬ್ವಿಯಸ್ಲಿ ತುಂಬಾ ನೂರಾರು ಜನ ಹೊಸ ಡೈರೆಕ್ಟರ್ಸು ಸಿನಿಮಾ ಮಾಡ್ತೀನಿ ಸ್ಟಾರ್ಟ್ ಮಾಡ್ತಾರೆ. ಬಟ್ ಸ್ಟಾರ್ಟಿಂಗ್ ಇಂದನೂ ನನಗೆ ಸಪೋರ್ಟಿವ್ ಆಗಿ ಕಂಪ್ಲೀಟ್ ಮಾಡೋದು ವೆರಿ ಇಂಪಾರ್ಟೆಂಟ್ ಸಿನಿಮಾ. ಬಟ್ ಸ್ಟಾರ್ಟಿಂಗ್ ಇಂದನೂ ನನಗೆ ನಾನು ಸಿನಿಮಾ ಕಂಪ್ಲೀಟ್ ಮಾಡೋದಕ್ಕೆ ಒಂದು ಬೆನ್ನೆಲುಬಾಗಿ ನಿಂತಿರುವಂಥ ನಮ್ಮ ಮಂಜುರಾಜ್ ಸರ್ ಅವ್ರನ್ನ ವೇದಿಕೆ ಮೇಲೆ ಬರೀಳ್ತೀನಿ. ಮಂಜಣ್ಣ ಸಪೋರ್ಟ್ಸ್ ಮಂಜಣ್ಣ. ಪ್ರೀತಿಯ ಚಪ್ಪಾಳಿಯೊಂದಿಗೆ ಬರ್ಮಾಡ್ಕೊಳ್ಳೋಣ. ನಮ್ಮ ಡೈರೆಕ್ಟರ್ಸ್ ಒಬ್ರು ಹೇಳಿದ್ರು, ಸಿನಿಮಾ ಮಾಡಿದ್ಮೇಲೆ ಗೆದ್ಮೇಲೆ ಬರೋದಲ್ಲ, ಸ್ಟಾರ್ಟಿಂಗ್ ಬಂದು ಬೆಂತಕ್ಕೆ ಬೆಳೆಸೋರ್ನ ಯಾವತ್ತೂ ಕೊನೆವರೆಗೂ ಮರಿಬಾರ್ದು ಅಂತದ್ರಲ್ಲಿ ನಾನು ನಮ್ಮ ನಿರ್ದೇಶಕರನ್ನು ಮರೆಯಲ್ಲ, ನಮ್ಮ ಮಂಜಣ್ಣನ್ನು ಮರೆಯಲ್ಲ. ಬನ್ನಿ ಮಂಜಣ್ಣ ಅವರೇ. ಈಗ ಬಂದಿರುವಂತ ಗೆಸ್ಟ್ ಎಲ್ಲ ನಮ್ಮ ಮಂಜಣ್ಣ ಕರೆದ್ರು, ಬಂದೆ, ಮಂಜು ಅವ್ರು ಫೋನ್ ಮಾಡಿದ್ರು, ಬಂದರೆ ಎಲ್ಲರೂ ಅನ್ಕೊಂಡು ಡೈರೆಕ್ಟರ್ ಮಂಜು ಇರ್ಬೋದು ಅಂತ. ಅಲ್ಲ, ಅದು ಆಕ್ಚುಲಿ ಈ ಮಂಜುರಾಜ್ ಅವರು VCN ಮಂಜುರಾಜ್ ಅವರು OG ಇನ್ ಫಿಲ್ಮ್ ಜರ್ನಲಿಸಂ. ಹೇಳಿ ಮಂಜುರಾಜ್ ಅವರೇ. ಎಲ್ರಿಗೂ ನಮಸ್ಕಾರ. 5 ಜನ ಇವತ್ತು ನಿಂತ್ಕೊಂಡು ನಿರ್ದೇಶಕರು ಆಗಲೇ ಅವ್ರು ಹೇಳಿದಂಗೆ ಗುರುಗಳ ಸ್ಥಾನದಲ್ಲಿ ಬಂದು ನಿಂತು ಈ ಒಂದು ಕಾರ್ಯಕ್ರಮ ನಡೆಸ್ಕೊಟ್ಟು ನಿಜಕ್ಕೂ ನಾನು ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಯಾಕೆಂದರೆ ಇವ್ರಿಗೆ ಅಷ್ಟೊಂದು ಪರಿಚಯ ಇರಲಿಲ್ಲ, ಬರೀ ಫೋನಲ್ಲಿ ಕರೆಯಿತು. ಗುರು ಸರ್ ಇರ್ಬೋದು, ಚೇತನ್ ಅವರು, ಸಂತು, ಆಮೇಲೆ ನಮ್ಮ ಜಗೇಶ್ ಅವರು, ವಿಶ್ವನಾಥ್ ಅವರೆಲ್ಲ ಬಂದು ಒಂದು ಕಾರ್ಯಕ್ರಮಕ್ಕೆ ನಿಂತ್ಕೊಂಡು ಸಪೋರ್ಟ್ ಕೊಟ್ಟರು. ಆಗಲೇ ಎಲ್ಲ ಮಾತಾಡೋರು ನಿಜ. ಯಾಕೆಂದರೆ ಹೊಸಬರು ಎಲ್ಲರೂ ಕೂಡ ಒಂದಿನ ಹೊಸಬರಾಗಿರ್ತಾರೆ, ಎಲ್ಲರೂ ಬಂದು ಸಪೋರ್ಟ್ ಮಾಡಬೇಕು. ತುಂಬ ಜನ ಕಲಾವಿದರು, ಹೊಸ ಕಲಾವಿದರು ಬಂದಾಗ ಎಷ್ಟೊಂದು ಜನ ಸಪೋರ್ಟ್ ಮಾಡಲ್ಲ. ಎಲ್ಲರೂ ಕೂಡ ಬಂದಾಗ ಹೊಸಬರಾಗಿರ್ತಾರೆ. ಒಬ್ರಿಗೊಬ್ಬರು ಇಂಡಸ್ಟ್ರಿಯಲ್ಲಿ ಸಾಥ್ ಕೊಟ್ಟಾಗಲೇ ಒಂದು ಸಿನಿಮಾಗಳು ಗೆಲ್ಲಬೇಕಾದ್ರೆ, ಯಾವುದೇ ಸಿನಿಮಾ ಗೆಲ್ಲಬೇಕಾದ್ರೂ ಕೂಡ ಇಂಡಸ್ಟ್ರಿಯವರು, ಮಾಧ್ಯಮದವರು ಮತ್ತು ಜನ ಬಂದು ನೋಡಬೇಕು ಸಿನಿಮಾಗಳು. ಈ ಸಿನಿಮಾ ಕೂಡ ದೈವ ಟೈಟ್ಲು ತುಂಬ ಚೆನ್ನಾಗಿದೆ. ಹಾಗೆ ಸಿನಿಮಾದಲ್ಲಿ ಕತೆ ಕೂಡ ನಮ್ಮ ಮಣ್ಣಿನ ಸೊಗಡು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಕಥೆನ. ಅದರಲ್ಲಿ ನಾನು ಸಣ್ಣ ಪಾತ್ರ ಮಾಡಿದ್ದೀನಿ. ಒಬ್ಬ NGO ಮಕ್ಕಳಿಗೆ ವಿದ್ಯಾಭ್ಯಾಸದ ಬಗ್ಗೆ ಹಳ್ಳಿ ಮಕ್ಕಳು ಓದ್ತಾ ಇರಲ್ಲ ಅಂಥವ್ರು ನಾನು ಒಂದು NGO ನಾನು ಬಂದು ಅವರಿಗೆಲ್ಲ ಎಜುಕೇಷನ್ ಕೊಡಿಸುವಂಥ ಒಂದು ಕಾರ್ಯಕ್ರಮ ಮಾಡಿದ್ದೀನಿ. ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ. ಹೊಸಬರು ಸಿನಿಮಾ ಚೆನ್ನಾಗಿ ಬಂದಿದೆ. ಹೊಸ ಸಿನಿಮಾಗಳು ಹೋಗ್ತದೆ. ಇವತ್ತು ಕೂಡ ಸುಮಾರು ಸಿನಿಮಾಗಳು ಬಿಡುಗಡೆ ಆಗಿದ್ದಾವೆ. ಎಲ್ಲ ಸಿನಿಮಾಗಳು ಗೆಲ್ಲಿ ಕನ್ನಡ ಇಂಡಸ್ಟ್ರಿಗೆ ಸಿನಿಮಾಗಳು ಗೆದ್ದಷ್ಟು ತುಂಬ ಜನ ಅನ್ನು ತಿಂತಿದ್ದಾರೆ. ಅವರೆಲ್ಲರೂ ಒಳ್ಳೆಯದಾಗುತ್ತೆ. ಮಾಧ್ಯಮದ ಎಲ್ಲರಿಗೂ ನಾನು ಕೇಳ್ಕೊಂತೀನಿ, ದಯವಿಟ್ಟು ಈ ಸಿನಿಮಾ ಸಪೋರ್ಟ್ ಮಾಡಿ. ನಮಸ್ಕಾರ. ಸ್ಕ್ರೀನಲ್ಲಿ ಎಷ್ಟೊತ್ತಿರ್ತೀರಾ ಮೇಡಮ್? ಸ್ಕ್ರೀನಲ್ಲಿ ಎಷ್ಟೊತ್ತಿರ್ತೀರಾ? ಪಿಕ್ಚರ್ ನೋಡೋಣ ಒಂದು. ಅಲ್ಲ, ಪಾತ್ರಕ್ಕೆ ಏನು ಪ್ರಿಪೇರ್ ಮಾಡ್ಕೊಂಡಿದ್ರಿ? ಅಲ್ಲ ಹೇಳಿ, ಯಾರು ಹೇಳಿದ್ರೆ ಹೇಳಕ್ಕೆ ಹೇಳಿ, ಪ್ರಶ್ನೆ ಕೇಳಿದ್ರೆ ಮಾತಾಡ್ತಾರೆ. ಹೇಳಿ. ನೀವು ಆರ್ಟಿಸ್ಟು, ನಾವು ಪತ್ರಕರ್ತರು, ನೀವು ಹೇಳ್ಬೇಕೀಗ.
ಇನ್ಮೇಲೆ ಇನ್ಮೇಲೆ ಆರ್ಟಿಸ್ಟ್ ಆಗಿ ಮುಂದುವರಿತೀರಾ ಏನಾದ್ರು? ಅದೇ ಜಡೇಶ್ ಅವ್ರು ನೆಕ್ಸ್ಟ್ ಪಿಕ್ಚರ್ ಮಾಡ್ತಿದ್ದಾರೆ. ಈಗಿರೋ ಅಷ್ಟು ಜನ ಒಂದು ಪಾತ್ರ ಕೊಟ್ಟು ಮಾಡ್ತೀವಿ. ಹೆಂಗೆ ಇದು ಆಕ್ಚುಲಿ ಚೆನ್ನಾಗಿರೋದು. ಎನಿ ಕ್ವೆಶನ್ಸ್? ಡೈಲಾಗ್ ಇಲ್ಲ. ಅವ್ರಿಗೆ ಡೈಲಾಗ್ಸ್ ಏನು ಕೊಟ್ಟಿಲ್ಲ. 5 ಜನಕ್ಕೂ ಗುರು ಸರ್ಗೆ, ಚೇತನ್ಗೆ, ನಿಜರು ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಫೋನಲ್ಲಿ ಕರೆದ ತಕ್ಷಣ ಹೇಳೋರು ನಂಗೆ ಆ ಟೀಮ್ ಅವ್ರು ಯಾರು ಗೊತ್ತಿಲ್ಲ, ನನಗೆ ನಾನು ಬರ್ತಿದ್ದೀನಲ್ಲ ಹಂಗೆ ಅಂದರೆ ನಿಮಗೋಸ್ಕರ ಬರ್ತೀನಿ ಅಂತ ಎಲ್ಲ ಹೊಸಬರು ಮಾಡ್ತಿದ್ದೆ, ಬನ್ನಿ ನಿಮ್ಮಂತ ಬಂದು ಆಶೀರ್ವಾದ ಮಾಡಿ ಅವ್ರಿಗೂ ಒಂದು ಸಪೋರ್ಟ್ ಸಿಕ್ಕಂಗೆ ಆಗುತ್ತೆ ಅಂತ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ. ಬರಕ್ಕೆ ಹೇಳ್ತಾರೆ, ಬೆಳಗ್ಗೆ 6 ಗಂಟೆಗೆ ಬರಕ್ಕೆ ಹೇಳ್ಬಿಟ್ಟು ಒಂದು 10 ಹಾಡುಗಳನ್ನ ಟ್ಯೂನ್ಗಳನ್ನ ಕಂಪೋಸ್ ಮಾಡ್ತಾನೆ ಇರ್ತಾರೆ ಅವರು. ನಿನಗೆ ಯಾವ್ದು ಬೇಕಾದಂತವ ಆಮೇಲೆ ಈ ಬೇರೆ ಸಾಂಗ್ಗಳನ್ನ ಬಿಡು ಅಂತ ಹೇಳಿ ಬೆಳಿಗ್ಗೆ ಒಂದು 10-15 ಟ್ಯೂನ್ಗಳನ್ನ ದಿನಾ ಬೆಳಿಗ್ಗೆ ಒಂದು ಮಿನಿಮಮ್ ಒಂದು 5 ಟ್ಯೂನ್ ಆದ್ರೂ ಮಾಡ್ಕೊಡ್ತಾರೆ. ಒಂದು 10 ದಿವಸ ಅದು ನಮ್ದು ಹಂಸಲೇಖ ಸರ್ದು ಸೆಷನ್ ನಡೀತಾ ಇರುತ್ತೆ. ಆ ತರ ಸೆಷನ್ ಅಲ್ಲಿ ಮಾಡಿರುವಂತ ಎಷ್ಟೋ ಸಾಂಗ್ಗಳು ನಾವು ಬಳಸ್ಕೊಂಡಿದೀವಿ, ಒಂದು 5 ಹಾಡುಗಳನ್ನ. ಅದು ಬಿಟ್ಟು ಎಷ್ಟೋ ಟ್ಯೂನ್ಗಳನ್ನ ನೆಕ್ಸ್ಟ್ ನನ್ನ ಜೊತೆ ವರ್ಕ್ ಮಾಡಿರುವಂತ ಹಾಸನ್ ರಮೇಶ್ ಒಂದು ಸಿನಿಮಾ ಮಾಡಿದ್ರು, ಶ್ರೀಮಂತ ಅಂತ, ಅದರಲ್ಲಿ ಒಂದು 4-5 ಹಾಡುಗಳನ್ನ ಅವ್ರು ಬಳಸ್ಕೊಂಡಿದ್ದಾರೆ. ಆ ಥರ ಇವರು ಅವ್ರ ಶಿಷ್ಯ ಒಳ್ಳೊಳ್ಳೆ ಹಾಡುಗಳನ್ನ ಮಾಡಿರ್ತಾರೆ ಅಂತ ನಂಬ್ತೇನೆ. ಇಡೀ ಟೀಮಿಗೆ ಒಳ್ಳೇದಾಗಲಿ. ಅವ್ರ ಅಮ್ಮ ನೋಡಿ ನನಗೆ ಬಹಳ ಖುಷಿ ಆಯಿತು. ಅಂದರೆ ಏನಂದರೆ, ಒಂದು ರೈತಾಪಿ ಕುಟುಂಬದಿಂದ ಬಂದು ತನ್ನ ಮಗನಿಗೋಸ್ಕರ ಒಂದು ಸಿನಿಮಾ ಮಾಡಬೇಕು ಅಂತ ಪಣ ತೊಟ್ಟು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಒಳ್ಳೇದಾಗಲಿ ಅವರಿಗೆ. ಈ ಥರದ್ದು ಒಂದು ಅಂದರೆ ಗೊತ್ತಿರುತ್ತೆ, ಈ ಸಿನಿಮಾ ಮಾಡಿರುವಂಥ ಎಲ್ಲ ನಿರ್ದೇಶಕರಿಗೂ ಎಲ್ಲ ಪ್ರೊಡ್ಯೂಸರ್ಗಳಿಗೂ ಇವತ್ತಿನ ಪ್ರೆಸೆಂಟ್ ಸಿನಿಮಾದ ಸಿಚುವೇಶನ್ಗಳು ಹೆಂಗೆ ಏನು ಅನ್ನೋದು ಗೊತ್ತಿದೆ. ಮತ್ತು ಒಳ್ಳೆ ಸಿನಿಮಾ ಮಾಡಿದ್ರೆ ಗೆಲ್ಲುತ್ತೆ ಅನ್ನೋದು ನಮಗೆ ಇತ್ತೀಚೆಗೆ ಬಂದಿರುವಂಥ ಸೂಫ್ರಮ್ಸು ಆ ಥರದ ಸಿನಿಮಾಗಳು ನಮಗೆ ನೋಡ್ಕೊಂಡು ಬಂದಿದ್ದೀವಿ. ಒಳ್ಳೆ ಸಿನಿಮಾ ಮಾಡಿದರೆ ಗೆದ್ದೇ ಗೆಲ್ತೀವಿ ಮತ್ತು ಅದರಿಂದ ದುಡ್ಡು ಸಂಪಾದನೆ ಮಾಡ್ತೀವಿ. ಆದರೆ ಆ ನಂಬಿಕೆ ಜೊತೆಗೆ ಅವರು ಅಷ್ಟು ವರ್ಷದ ತನ್ನ ಮಗನ ಕನಸಿಗೋಸ್ಕರ ಅವರು ಇಷ್ಟು ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಆ ದುಡ್ಡನ್ನ ಹೊಂದಿಸಿ ಇಷ್ಟು ದೊಡ್ಡ ಸಿನಿಮಾ ಮಾಡೋ ಪ್ರಯತ್ನ ಆಗಿದೆ. ನಿಜವಾಗ್ಲೂ ಅಮ್ಮಂಗೆ ಹೆಡ್ಸ್ ಆಫ್. ತುಂಬಾ ಒಳ್ಳೇದು ಮಾಡಲಿ ದೇವರು ಅವರಿಗೆ ಅಂತ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು. ಅಮ್ಮ ದಯವಿಟ್ಟು ಸ್ಟೇಜ್ ಜಯ. ಹಾಗೆ ನಮ್ಮ ಸಹ ನಿರ್ಮಾಪಕರು ರಾಮಪ್ಪ ಸೋಮಪ್ಪ. ಜೀವ ಕೊಟ್ಟವರು ಅವರೇ, ಜೀವನ ಕೊಡ್ತಾ ಇರೋರು ಅವರೇ ದೈವ. ಇನ್ನೊಂದ್ಸರಿ ಹೇಳಪ್ಪ, ಡೈಲಾಗ್ ಚೆನ್ನಾಗಿತ್ತು. ನಂಗೆ ಜೀವ ಕೊಟ್ಟಿರೋರು ಅವರೇ, ಜೀವನ ಕೊಡ್ತಾ ಇರೋರು ಅವರೇ. ನಮ್ಮ ಸಿನಿಮಾ ನಿಜವಾದ ದೈವ ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣೋ ದೇವರು ಅಂತ ಹೇಳ್ತಾರೆ, ಸತ್ಯ. ಬಟ್ ಆದ್ರೂ ಇದೇ ಒಂದು ಗೀಡನ್ನ ಇರಿಸ್ಕೊಳ್ಳದೆ ಎಂಟೆಕ್ ಮಾಡಿ ಕೂಡ ಮತ್ತೆ ವಾಪಸ್ ಫ್ಯಾಷನ್ ಹೋಗ್ತೀನಿ ಅಂದಾಗ ಕೈ ಹಿಡಿದಿರೋದಂಥದ್ದು ನಿಜಕ್ಕೂ ತುಂಬಾ ಖುಷಿಯ ಸಂಗತಿ. ತುಂಬಾ ಜನ ಬಾಯಿ ಮುಚ್ಕೊಂಡು ಕೆಲಸ ಮಾಡು, ಅದ್ರಲ್ಲಿ ದುಡ್ಡು ಹಾಕಿದ್ರೆ ಬರುತ್ತೋ ಇಲ್ಲೋ ಅಂತ ಡೌಟ್ ಅಲ್ಲಿ ಇರ್ತಾರೆ. ಸೊ ಒಳ್ಳೇದಾಗಿ ಸುಧೀಂದ್ರ ವೆಂಕಟೇಶ್ ಅವರು ಕೂಡ ಜಾಯಿನ್ ಆಗಬೇಕು, ನಮ್ಮ PR. ಹಾಗೆ ನಮ್ಮ ಲೊಕೇಶನ್ ಪಾರ್ಟ್ನರ್ ಇವತ್ತು ಇನ್ನೊಂದು ವಿಶೇಷ, ನಮ್ಮ ಕೋ ಪ್ರೊಡ್ಯೂಸರ್ ಶ್ರವಣ್ ಬನ್ನಿ. ಇದೀರಾ ರೆಡಿ ಮಂಜು ಸರ್, ಇಬ್ರು ಮಂಜು ಸುಧೀಂದ್ರ ವೆಂಕಟೇಶ್ PR ಅವರು ನಮ್ಮ ಸಿನಿಮಾಗೆ ಸಾಥ್ ಕೊಟ್ಟಿದ್ದಾರೆ. ದಯವಿಟ್ಟು ವೇದಿಕೆ ಮಾಡಬೇಕು. ನಿನ್ನೆ ತಾನೇ ಒಂದು ಸಿನಿಮಾ ಕ್ಲಾಪ್ ಮಾಡಿದ್ದಾರೆ. ಹಾಗೆ ನಿರ್ಮಾಪಕರಾಗಲಿ ಬೇಗ ಅಂತ ದೇವರು ಕೇಳ್ಕೊಂತೀವಿ. ಅವಾಗ ಚಿಕ್ಕಪ್ಪ ಇದ್ದಾಗ ಇವ್ರಿಗೆ ಆಗ್ಲಿ ಅಂತ. ಇಲ್ಲೇ 5-6 ಜನ ನಿರ್ದೇಶಕರಿದ್ದಾರೆ, ಯಾರು ಕೆಲಸ ಕೊಡಿ ನಿರ್ಮಾಪಕರಾಗಿ. ಬಚನ್ ಇನ್ನೊಂದು ವಿಶೇಷ ಅಂದ್ರೆ ನಮ್ಮ ಲೊಕೇಶನ್ ಪಾರ್ಟ್ನರ್ MMB ಲೆಗಸಿ ನಾವು ಹೇಳ್ತಾ ಇದ್ದು, ಇವತ್ತಿಂದ ಅದು ಉತ್ಸವ ಲೆಗಸಿ ಆಗಿ ಹೆಸರು ಬದಲಾಯಿಸಿಕೊಂಡು ನಡೀತಿರುವಂತ ಮೊದಲ ಸಿನಿಮಾ ದೈವ ಕಾರ್ತಿಕ್. ಒಳ್ಳೇದಾಗ್ಲಿ ನಿಮ್ಗೆ, ನವರಸನ್ ಅವ್ರಿಗೆ, ಎಲ್ರಿಗೂ ಶುಭವಾಗ್ಲಿ.